सरस्वतीं व्यासं या देवी सर्वभूतेषु विष्णुमयेति शब्दिता नमस्तस्यै 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 नमो नमः. ನಾವು ಮನುಷ್ಯರು ಜ್ಞಾನಿಗಳಾಗಿದ್ದಾರೆ ಅಂದ ಮಾತ್ರಕ್ಕೆ ಅವರಿಗೆ ಎಲ್ಲಾ ರೀತಿಯ ಎಚ್ಚರಿಕೆ ಬರಬೇಕು ಅಂತ ಹೇಳಿ ಬರುವುದಿಲ್ಲ. ಜ್ಞಾನ ನೂರಾರು ಬಗೆದಿದೆ. ಯಾವ ಜ್ಞಾನ ಅನ್ನೋದು ತುಂಬಾ ಮುಖ್ಯ. ಜ್ಞಾನ ಇದ್ದವರಿಗೆಲ್ಲ ಮೋಕ್ಷ ಅಂತಾಗಿದ್ರೆ ಪ್ರತಿಯೊಬ್ಬ ಜೀವಿಯು ಕೂಡ ಜ್ಞಾನಿ ಆದ್ರಿಂದ ಅವನನ್ನು ಮೋಕ್ಷ ಕಳಿಸ್ಬೇಕಿತ್ತು. ಯಾವ ಜ್ಞಾನದಿಂದ ಅನಗತ್ಯವಾದ ಸಂಗತಿಯ ಬಗೆಗೆ ಮನಸ್ಸು ಕೊಡದೆ ಅಗತ್ಯ ಇದ್ದಲ್ಲಿ ಮಾತ್ರ ನಾವು ಚಿಂತನೆ ಮಾಡಬೇಕು ಅಂತನ್ನುವ ಎಚ್ಚರ ಬರುತ್ತೋ, ಯಯಾ ಮುಚ್ಯತೆ ಸೈವ ವಿದ್ಯಾ. ಯಾವುದರಿಂದ ಜೀವನದ ಜಂಜಾಟ ತಪ್ಪಿಸ್ಕೊಳ್ಳಿಕ್ಕಾಗುತ್ತೋ ಅದು ವಿದ್ಯೆ, ಅದು ನಿಜವಾದ ಜ್ಞಾನ. ಅದನ್ನ ಆ ಮುನಿ ಹೇಳಿ ಹೊರಟು ಈ ರೀತಿ ಅವನ ಪ್ರಶ್ನೆ ಇದ್ದದ್ದು ಏನಂದ್ರೆ, ನನ್ಗೆ ಯಾಕೆ ಈ ಮೋಹ, ನನಗೆ ಯಾಕೆ ಗೊತ್ತಿದೆ ಅವರಿಂದ ನಾನು ಮೋಸಕ್ಕೊಳಗಾಗಿದ್ದೇನೆ, ಅವರು ನನ್ನ ಹಿತೈಷಿಗಳಲ್ಲ ಅಂತ ಗೊತ್ತಿದೆ, ಆದ್ರೂ ನನಗೆ ಅವ್ರ ಬಗ್ಗೆ ಹಿತವೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತಿದೆ. ಹಿತ ಮಾಡೋದು ದೋಷ ಅಲ್ಲ, ಅವರಿಗೆ ಹಿತ ಬಯಸುವುದು ಒಳ್ಳೇದು. ಆದ್ರೆ ಮನಸ್ಸು ಆ ಕಡೆ ಸೆಳೆದು ಸಾಧನೆಯ ಮಾರ್ಗದ ಕಡೆಗೆ ಹೋಗ್ತಾ ಇಲ್ಲ. ಅವರನ್ನೇ ಅವ್ರು ಯಾಕೆ ಹೀಗೆ ಮಾಡಿದ್ರು, ನಾನು ಇಷ್ಟು ಪ್ರೀತಿ ಕೊಟ್ಟಿದ್ದೆ, ಅವ್ರು ಯಾಕೆ ನನಗೆ ವಾಪಸ್ ಮೋಸ ಮಾಡಿದ್ರು, ಈ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಅವ್ರ ಮನಸ್ಸಿಗೆ ಯಾಕೆ ಹಾಗಾಯ್ತು, ಯಾಕೆ ಹೀಗಾಯ್ತು, ಸರಿ ಅವನದೇನೋ ಪ್ರಶ್ನೆ ಸಿಕ್ತು, ಉತ್ತರ ಸಿಕ್ತು, ಸರಿ ಮಾಡ್ಲಿಕ್ಕಾಗತ್ತಾ? ಅವನಿಗೆ ಯಾವತ್ತೋ ಒಂದು ದಿವಸ ನೀವು ಎಲ್ಲೋ ಇಂಪಾರ್ಟೆನ್ಸ್ ಕೊಡ್ಬೇಕಾದ ಜಾಗದಲ್ಲಿ ಕೊಡ್ಲಿಲ್ಲ, ಅವ್ನಿಗೆ ಒಳಗಿಂದ ಹೊರಬೇಕು. ಇವ್ ನನಗೆ ಇವತ್ತು ಮರ್ಯಾದೆ ತೆಗ್ನಲ್ಲ, ಇವನಿಗೆ ನಾನು ಸರಿಯಾಗಿ ಅವಳಿಗೆ ಮಂಥರೆಗಾಗ್ಲಿಲ್ವ. ಯಾವುದೋ ಒಂದು ದಿವಸ ಮಕ್ಕಳಾಡುವ ಸಮಯದಲ್ಲಿ ಮಂಥರೆ ಕಾಲು ಎಳೆದು ಬಿಡ್ತಾನೆ ರಾಮ. 5 ವರ್ಷದ ಪುಟ್ಟ ಹುಡುಗ. ಅವಳು ಬೀಳ್ತಾಳೆ. ಅವಳು ಸ್ವಲ್ಪ ಗೂನು ಬೆನ್ನಾದ್ರೂ ಉರುಳಿ ಬೀಳ್ತಾಳೆ. ಉರುಳಿ ಬಿದ್ದಾಗ ಇಡೀ ಆ ವಲಯದಲ್ಲಿದ್ದಂತಹ ಅಮಾತ್ಯರು, ಸೇವಕರು, ಪೂಜೆಯವರು, ಅವರು ಎಲ್ಲೂ ಬಿದ್ದು ನಗ್ತಾರೆ. ಅವಳಿಗೆ ಒಳಗಿನಿಂದ ಪ್ರಿಕ್ ಆಗುತ್ತೆ. ನಾನು ಕೈಕೇಯಿಗೆ ಅತ್ಯಂತ ಹತ್ತಿರದವಳು, ನನ್ನನ್ನು ಮರ್ಯಾದೆ ಕೊಟ್ಟು ಮಾತಾಡಿಸೋದು ಬಿಟ್ಟು ಇನ್ನು ಯಾವಾಗ ನೋಡಿದ್ರು ಅಪಹಾಸ್ಯಕ್ಕೀಡಾಗುವಂತ ರೀತಿಯಲ್ಲಿ ನನ್ನನ್ನು ನಡ್ಕೊಂಡ್ರಲ್ಲ, ಯಾರಿಂದ ಆಯ್ತು? ರಾಮನಿಂದ ಆಯ್ತು. ಅವನನ್ನು ನಾನು ಬೀದಿಗೆ ತರ್ತೇನೆ, ಅವನನ್ನು ನಾನು ಅವಮಾನ ಮಾಡ್ತೇನೆ, ಅವನಿಗೆ ನಾನು ಸರಿಯಾದ ಸಮಯಕ್ಕೆ ಸರಿಯಾಗಿ ಅವನಿಗೆ ಪೆಟ್ಟು ಕೊಡ್ತೇನೆ ಅಂತ ಅವಳು ಸಂಕಲ್ಪ ಮಾಡಿದ್ಲು. ಇದಕ್ಕೇನು ಕಾರಣ ಅಂತ ಹುಡ್ಕೊಂಡು ಹೋದ್ರೆ ಅವಳು ಅಲಕ್ಷ್ಮಿ. ಅವಳು ಏನ್ ಮಾಡಿರ್ತಾಳೆ ಅಂದ್ರೆ, ಒಂದ್ಸರ್ತಿ ಬ್ರಹ್ಮದೇವರ ಹತ್ರ ತಪಸ್ಸು ಮಾಡಿ ನಾನೂ ಕೂಡ ಅಪ್ಸರೆಯಾಗಿ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಅವಳು ಆಸೆ ಪಡ್ತಾಳೆ. ಬ್ರಹ್ಮದೇವರು ಆಸ್ತು ಅಂತಾರೆ. ಚೆಲುವಾಗಿ ಯಾವುದೋ ಒಂದು ಕಾಲ ಕಳೀತಾಳೆ. ಮೋಕ್ಷಕ್ಕೆ ಹೋಗ್ಬೇಕು ಅಂತ ಕೇಳಿದಕ್ಕೆ ಒಂದು ಕಂಡೀಷನ್ ಏನು? ದೇವರಿಗೆ ಸಂಬಂಧಪಟ್ಟ ಅತ್ಯಂತ ಇಷ್ಟವಾದ ಅವರ ಕಾರ್ಯಕ್ಕೆ ವಿಘ್ನ ತರಬೇಕು, ಹಿಂಗಂದ್ರೆ ಮೋಕ್ಷ ಆಗುತ್ತೆ. ಅವಳು ಖುಷಿ ಆಗೋಯ್ತು. ಅವಳು ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು ಅಂತ ಅವಳಿಗೆ ಬಹಳ ಇಷ್ಟ ಇದ್ರು. ಅವ್ನು ಕರೆಕ್ಟ್ ರಾಜ್ಯ ಲಕ್ಷ್ಮಿಯನ್ನ ಸೇರುವ ಸಂದರ್ಭದಲ್ಲಿ ನೀನು ವಿಘ್ನ ಮಾಡಿದ್ರೆ ನಿನಗೆ ಮೋಕ್ಷ ಆಗುತ್ತೆ, ಸರಿ ಅಂತ ಹೇಳಿ ಅವಳು ಆ ಕೆಲಸ ಮಾಡಿದ್ಲು. ಸರಿ, ಮೋಕ್ಷ ಆಯ್ತಾ? ಆಯ್ತು, ಮೋಕ್ಷನೇ ಆಯ್ತು. ಮೋಕ್ಷಕ್ಕೆ 2 ಬಾಗಿಲಿದೆ. ಕತ್ತಲೆಯ ಬಾಗಿಲಿನ ಮೋಕ್ಷ ಒಂದು, ಬೆಳಕಿನ ಬಾಗಿಲಿನ ಮೋಕ್ಷ ಒಂದು. ಅವಳು ಕತ್ತಲೆಯ ಬಾಗಿಲಿನ ಮೋಕ್ಷ ಅವ್ರೇನು ಕೇಳಿಲ್ಲ. ಇವತ್ತು ಬರುವಾಗ ಸುಮ್ಮನೆ ಮಾತು ಅಂತಲ್ಲ, ಚತುರ್ಭುಜನ ಆಗುವಂತ ಏನೋ ಒಂದು ಮಾತು ಬಂತು. ದೇವರನ್ನ ಯಾರೋ ಕೇಳಿದ, ಚತುರ್ಭುಜನ ಆಗ್ಬೇಕು ನಾನು. ಅವನಿಗೆ ಯೋಗ ಇಲ್ಲ. ಚತುರ್ಭುಜ ಅಂದ್ರೆ ಒಟ್ಟು ತಾತ್ಪರ್ಯದ್ದೇನು ಅಂತಂದ್ರೆ ಮದುವೆ ಆಗ್ಬೇಕು ಅಂತ. 4 ತೋಳು, ಅವನಿಗೆ 2 ತೋಳು, ಅವನು ಹೇಳ್ತಿದ್ದ 2 ತೋಳು ಅಂತ. ಆದ್ರೆ ಯೋಗ ಇರ್ಲಿಲ್ಲ. ಅವನು ಬಿದ್ದ ಅವನಿಗೆ ಕೈಗೆ 2 ಇಡ್ತಾರಲ್ಲ, ಏನಂತಾರೆ ಅದಕ್ಕೆ, ಹ್ಯಾಂಡ್ ಅಂದ್ರೆ ಕೈ ಕೆಳಗಡೆ ಆಸರೆಯಾಗಿ ಇಡ್ಲಿಕ್ಕೆ, ಅಂದ್ರೆ ಅವನು ಅದನ್ನು ಕೈಯಲ್ಲೇ ಹಿಡ್ಕೊಂಡು ಓಡಾಡ್ಬೇಕು. 2 ಕೈ, ಅದ್ರ ಜೊತೆಗೆ 2 ಕೈ. ಹೀಗೆ ನಾವು ಬಯಸಿದ್ದೊಂದು ಆಗೋದೊಂದು ಅಂತ ಆಗುವಾಗ ನಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂದ್ರೆ, ಆ ಚಿತ್ರಕೇತು ಮಕ್ಕಳಾಗುವುದಿಲ್ಲ ಅಂತ ಅವನಿಗೆ ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ಮೇಲೂ ಮಕ್ಕಳಾಗ್ಬೇಕು ಅಂತ ಬಯಸಿ ಮಕ್ಕಳಿಂದ ದುಃಖವನ್ನೇ ಪಡ್ಕೊಂಡ. ಅದರಿಂದ ಅವನಿಗೆ ಅವನ ಹತ್ತಿರದವರೇ ಶತ್ರುಗಳಾದ್ರು. ಆ ದುಃಖಕ್ಕೆ ಕಾರಣವಾಗಿ ಅವನ ಸವತಿಯರೇ ವಿಷ ಹಾಕಿ ಆ ಮಗುವನ್ನು ಕೊಲ್ಲುವ ಹಾಗಾಯ್ತು. ಅಂದ್ರೆ ಈ ತರ ನಮಗೆ ಅಗತ್ಯ ಇಲ್ಲದನ್ನು ಅಥವಾ ನಮಗೆ ಅಯೋಗ್ಯವಾದದ್ದನ್ನು, ನಮಗೆ ದಕ್ಕದೇ ಇರುವುದನ್ನು ನಾವು ಪಡಿತೇವೆ ಅಂತ ಹಠ ಮಾಡಿದ್ರೆ ಅದು ಪೆಟ್ಟೆ ಕೊಡುತ್ತೆ. ದೇವ್ರೇನ್ ಕೊಡ್ತಾನೋ ಅದರಲ್ಲಿ ನಮಗೆ ತೃಪ್ತಿ ಇರ್ಬೇಕು. ದೇವ್ರು ನಮ್ಗೆ ಏನು
ಅನುಗ್ರಹ ಮಾಡ್ತಾನೋ ಆ ವಿಷಯದಲ್ಲಿ ನಮ್ಗೆ ಸಮಾಧಾನ ಇರಬೇಕು ಅನ್ನೋದನ್ನ ಹೇಳಿ ಇದಕ್ಕೆಲ್ಲ ಕಾರಣ ಏನು ಅಂತ ಇಷ್ಟು ಮಾತು ಬಂದದ್ದು. ಮಹಾಮಾಯ ಪ್ರಭಾವೇಣ. ಇದಕ್ಕೆ ಮುಖ್ಯ ಕಾರಣ ನನ್ನದಲ್ಲ ಅಂತ ಗೊತ್ತಿದ್ರೂ ಅದನ್ನ ನನ್ನದು ಮಾಡ್ಕೋಬೇಕು ಅಂತ ಕಳ್ಳನಿಗೆ ಅನ್ಸುತ್ತೆ. ಚಪ್ಲಿ ನನ್ನದಲ್ಲ ಅಂತ ಗೊತ್ತಿದೆ, ಅದು ಅವನಿಗೆ ತಪ್ಪು ಅಂತಾನು ಗೊತ್ತಿದೆ, ಪಾಪ ಯಾರಿಗೋ ಚಪ್ಲಿ ಇಲ್ಲ ಅಂತ ಆಗುತ್ತೆ ಅನ್ನೋದು ಗೊತ್ತಿದೆ, ಆದ್ರೂ ನನಗೆ ಬೇಕೇ ಬೇಕು, ನನಗೆ ಆ ಚಪ್ಲಿ ಬೇಕು, ನಾನು ತುಂಬಾ ದಿವಸದಿಂದ ಅಂತದ್ದೊಂದು ಚಪ್ಲಿ ಹಾಕೋಬೇಕು ಅಂತಿದ್ದೆ. ಅಥವಾ ಆ ತರದ ಒಟ್ಟು ಚಪ್ಲಿ ಕೆಲವೊಂದ್ ಸರ್ತಿ ಏನಂದ್ರೆ ಅದು ಮೊದಲನೇ ಸರ್ತಿ ಆ ಒಂದು ಕಾರಣ ಇರುತ್ತೆ. ಹೋಗ್ತಾ 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 ಏನಾಗುತ್ತೆ ಗೊತ್ತಾ, ಆ ತರ 4 ಸಲ ಆದ್ಮೇಲೆ 5ನೇ ಸಲ ಅದನ್ನು ಮಾರಾಟ ಮಾಡಿ ದುಡ್ಡು ಮಾಡೋದೇ ಅವನ ಉದ್ದೇಶ ಆಗುತ್ತೆ. ಅವನಿಗೆ ಮತ್ತೆ ಅದರಲ್ಲಿ ಪಾಪ ಪ್ರಜ್ಞೆ ಕಾಡುದಲ್ಲ. ಅವನು ಬರುವಾಗ ಸೀದಾ ಈಗ ಬರ್ತಾನೆ, ಚಪ್ಪಲ್ ಹಾಕೊಂಡು ಹೋಗ್ತಿರ್ತಾನೆ. ಚಪ್ಪಲ್ ಹೌದಾ ನಾನು ನೋಡ್ತೇನೆ ಅಂದ್ರೆ ಅಷ್ಟು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಕಳ್ಳತನ ಅನ್ನೋದು. ಅವನಿಗೆ ಗೊತ್ತೇ ಇಲ್ಲದೆ ಎಷ್ಟೋ ಜನಕ್ಕೆ ಅದು ಕಳ್ಳತನ ಒಂದು ಸೀಕು, ಕಳ್ಳತನ ಒಂದು ರೋಗ. ಜಾತ್ರೆಗೆಲ್ಲ ಹೋದಾಗ ಸಿಕ್ಕಿದ್ ಏನೋ ಕೈಯಲ್ಲಿ ಸೀದಾ ತೆಗೆದು ಹಾಕೊಂಡ್ಬಿಡ್ತಾ ಇರ್ತಾರೆ. ಅದು ಕಳ್ಳತನ ಅಷ್ಟು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಎಷ್ಟೋ ಸರ್ತಿ ಅವ್ರಿಗೆ ನಾನು ಇದನ್ನೆಲ್ಲ ಕಳ್ಳತನ ಮಾಡಿದ್ದೇನೆ ಅನ್ನೋದು ಗೊತ್ತಾಗಿರಲ್ಲ. ಅಂದ್ರೆ ಅಷ್ಟು ಒಳಗಿನಿಂದ ಅದು ಮಾಯೆ, ಮೋಹ ಅವನನ್ನ ತಾನು ಮಾಡುವ ತಪ್ಪನ್ನ ಸಮರ್ಥಿಸಿಕೊಳ್ಳುವುದಕ್ಕೆ ಅಥವಾ ಮಾಡ್ಲೇಬೇಕು ಅನ್ನುವ ಹಠ ತರಲಿಕ್ಕೆ ಅದು ಕಾರಣವಾಗಿರುತ್ತೆ. ಅಷ್ಟೇ, ಮೋಹನೆ ಅದು ಕೂಡ. ಬೇಡ ಅಂತ ಗೊತ್ತಿದೆ, ಕಣ್ಣು ಹಾಳಾಗುತ್ತೆ, ಬೆರಳು ಹಾಳಾಗುತ್ತೆ, ನಮ್ಮ ದೇಹದ ಎನರ್ಜಿ ವೇಸ್ಟ್ ಆಗುತ್ತೆ, ರೇಷಿಯೋ ಅಂದ್ರೆ ಏನಂತಾರೆ, ದೇಹದ ಆರ ಸುಟ್ಟು ಹೋಗುತ್ತೆ, 100 ತರದ ಸಮಸ್ಯೆ ಇದೆ ಅಂತ ಎಲ್ರಿಗೂ ಗೊತ್ತಿದೆ, ಎಲ್ರಿಗೂ ಇನ್ಕ್ಲೂಡ್ ಮೀ. ಆದ್ರೂ ಅದು ಬಿಟ್ಟು ಹೋಗಲ್ಲ ನಮ್ಮನ್ನು. ನಾವು ಯಾಕಂದ್ರೆ ನಮ್ಗೆ ಕೆಲವೆಲ್ಲ ಒಳ್ಳೆ ಕೆಲಸನೂ ಅದರಲ್ಲೇ ಆಗ್ತಾ ಇರುವಾಗ ಅದ್ರ ಜೊತೆಗೆ ಈ ಕೆಟ್ಟ ಆಸೆನೂ ತಿರ್ಕೊಂಡು ಸೇರಿಸ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅದು ಸೇರ್ಬೇಕು, ಇದು ಸೇರ್ಬೇಕು, ನಮ್ಗೆ ಗೊತ್ತಾಗಲ್ಲ ಅದು ಹೇಗೆ ನಮ್ಮನ್ನ ಅದ್ರೊಳಗೆ ಸಿಕ್ಸಾಕತ್ತೆ. ಅದು ಹೆಸರು ಮಾತ್ರ ಚೇಂಜ್ ಆಗಿದೆ. ಆಗದ್ದು ಮಹಾಮಾಯ, ಇದು ಮಹಾಜಾಲ. ಅದು ಅದು ಮಾಯಾಜಾಲ, ಇದು ಅಂತರ್ಜಾಲ. ಮಾಯೆಯದ್ದೇ ಇನ್ನೊಂದು ರೂಪ ಇಂಟರ್ನೆಟ್ ಅನ್ನೋದು, ಇನ್ನೇನು ಅಲ್ಲ. ಅದು ಮಹಾಮಾಯೆಯಿಂದ ಮಯ ವಿಶ್ವಕರ್ಮನಂತವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ, ಎಷ್ಟೋ ಒಳ್ಳೆ ಕಟ್ಟಿದ್ದಾರೆ. ಅದೇ ರೀತಿ ಮುರನಂತಹ ರಾಕ್ಷಸನಿಗೆ ಅದು ಲೋಕಕ್ಕೆ ಅಪಾಯವನ್ನು ಉಂಟು ಮಾಡುವ ರೀತಿಯಲ್ಲಿ ಕೃಷ್ಣನಿಗೆ ವಿರುದ್ಧವಾಗಿ ನಿಂತು ಯುದ್ಧ ಮಾಡಲಿಕ್ಕೆ ಬಳಸಿದ ಪ್ರಸಂಗಗಳನ್ನು ನಾವು ನೋಡುತ್ತೇವೆ. ಹಾಗಾಗಿ ಮಹಾಮಾಯ ಪ್ರಭಾವೇಣ ಸಂಸಾರ ಸ್ಥಿತಿಕಾರಿಣ, ಸಂಸಾರದ ಅಸ್ತಿತ್ವಕ್ಕೆ ಕಾರಣವಾಗುವಂತೆ, ಸಂಸಾರದಲ್ಲೇ ಬಿದ್ದು 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 ಅಪಾಯಗಳಿದೆ ಅಂತ ಗೊತ್ತಿದ್ರು ಅಲ್ಲೇ ಬಿದ್ದು ಸಾಯುವಂತೆ ಮಾಡುವ ಈ ಮೋಹ ಅನ್ನೋದು ನಿಮಗೆ ಈ ರೀತಿ. ಅದಕ್ಕೆ ಒಬ್ಳಿದ್ದಾಳೆ ನಿರ್ವಾಹಕಿ, ಅದಕ್ಕೆ ಒಬ್ಳು ವ್ಯವಸ್ಥಾಪಕಿ ಇದ್ದಾಳೆ, ಅವಳ ಕೈಯಲ್ಲಿ ಇದೆಲ್ಲ ಇದೆ. ತನ್ನತ್ರ ವಿಸ್ಮಯಕಾರ್ಯೋ ಯೋಗ ನಿದ್ರಾ ಜಗತ್ಪತೆ ನಾರಾಯಣನ ಯೋಗ ನಿದ್ರೆ ಅವಳು. ಅವನ ಕಣ್ಣಲ್ಲಿ ಮಲಗಿರ್ತಾಳೆ, ಅವನ ಕಣ್ಣು ಹಾಯಿಸಿದಲ್ಲೆಲ್ಲ ಅವಳು ಕೆಲಸ ಮಾಡ್ತಿರ್ತಾಳೆ. ಅವನು ಎಲ್ಲಾ ಕಡೆ ಕಣ್ಣು ಹಾಯಿಸ್ತಾನೆ ಅಂದ್ರೆ ಮಾಯಿನ ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ಲೇಬೇಕು. ಅದು ಜಗತ್ತಿನ ವ್ಯವಸ್ಥೆ. ಮಹಾಮಾಯ ಹರೇಷ್ಟೇಶ ತಯಾ ಸಮೋಖ್ಯತೆ ಜಗತ್. ಎಷ್ಟು ಸ್ಪಷ್ಟ ಇದೆ. ಮಹಾಮಾಯ ಹರೇಹೆ, ಹರಿಗೆ ಸಂಬಂಧಪಟ್ಟವಳವಳು. ತಯಾ ಸಮೋಖ್ಯತೆ ಜಗತ್, ಅವನು ಹೇಳಿದ ಮೇಲೆ ಅವನ ಕಣ್ಣಂಚಿನಲ್ಲಿ ಇದ್ದು ಅವನು ಕೊಟ್ಟ ಆದೇಶದಂತೆ ಈ ಜಗತ್ತನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾಳೆ ಹೊರತು ಅವಳೇ ಇಷ್ಟ ಬಂದ ಹಾಗೆ ತನಗೆ ಬೇಕಾದಂತೆ ಜಗತ್ತನ್ನ ಸೃಷ್ಟಿ ಮಾಡುವುದು, ಅಥವಾ ಇನ್ನೇನೇ ಕಾರ್ಯಭಾರಗಳನ್ನು ಮಾಡುವುದು ಅಂತಂದ್ರೆ ತನಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳುವುದಲ್ಲ. ಹರೇಹೆ ಮಾಯ, ಹರಿಗೆ ಸಂಬಂಧಪಟ್ಟವಳವಳು. ಸಾ ವಿದ್ಯಾ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಸಾ ಬಲಾದ ಆಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ಜ್ಞಾನಿನಾಮಪಿ ಚೇತಾಂಸಿ, ಜ್ಞಾನಿಗಳ ಮನಸ್ಸನ್ನೂ ಕೂಡ ಭಗವತಿ ದೇವಿ ಸಾ ಬಲಾತ್ ಆಕೃಷ್ಯ ಮಹಾಮಾಯ ಪ್ರಯಚ್ಛತಿ. ಕೃಷ್ಣನದ್ದು ಮಾತಿದ್ದೇನ ಅದಾಯ್ತು, ಅದಲ್ಲ, ಅದು ಗೀತೆಯಲ್ಲಿ ಇಲ್ಲ, ಬೇರೆ ವಿದ್ವಾಂಸಮಪಿ ಕರ್ಷತಿ. ಅದು ಪ್ರಮಾಥಿ ಬಲವದೃಢಂ, ಅದು ಅದೇ ಅಭಿಪ್ರಾಯದಲ್ಲಿ. ಪ್ರಮಾಥಿ ಅಂದ್ರೆ ಚೆನ್ನಾಗಿ ಗೊತ್ತೇ ಆಗದಂತೆ ಬಲವದೃಢಂ ವಾಯೋರಿವ ಸುದುಷ್ಕರಮದಲ್ಲಿ ಹಿಡಿಯುವುದು ಕಷ್ಟ ಅಂತ. ಅದು ಮನಸ್ಸಿನ ಮೂಲಕನೇ ಮಾಡುದು ಮಹಾಮಾಯೆಯ ಕೆಲಸ, ಮನಸ್ಸಿನ ಮೂಲಕನೇ. ಯಾಕಂದ್ರೆ ಕಣ್ಣಿಗೆ ಮಾಯೆ ಕೊಟ್ಟು ಏನು ಉಪಯೋಗ ಇಲ್ಲ. ಕಣ್ಣಿಗೆ ಮಯಕ ಆಗ್ಬೋದು ಅಷ್ಟೇ, ತಪ್ಪ ಕಲ್ಪನೆ ಬರ್ಬೋದು ಅಷ್ಟೇ, ಬಿಟ್ರೆ ನೋಡ್ಬೇಕು ಅಂತ ಅದರ ಆಸಕ್ತಿ ಹುಟ್ಟುವಂತೆ ಮಾಡುದು ಕಣ್ಣಿಗೆ ಮನಸ್ಸು, ಕೇಳ್ಬೇಕು ಅಂತ ಆಸಕ್ತಿ ಹುಟ್ಟುವಂತೆ ಮಾಡುವುದು ಮನಸ್ಸು ಕಿವಿಗೆ.
ತಿನ್ಬೇಕು ಅಂತ ಆಸೆ ಹುಟ್ಟುವಂತೆ ಮಾಡುದು ಮನಸ್ಸು. ಹಾಗಾಗಿ ಮನಸ್ಸಿನ ಮೂಲಕವೇ ಮಹಾಮಾಯಿ. ಯಾಕಂದ್ರೆ ಮನಸ್ಸಿನಲ್ಲೇ ಸತ್ವ ರಜಸ್ಸು ತಮಸ್ಸುಗಳ ಪ್ರಭಾವದ ಏರಿಳಿತದಿಂದ ಒಳ್ಳೆಯದು, ಸಾಮಾನ್ಯದ್ದು, ಕೆಟ್ಟದ್ದು ಹೀಗೆ ಮಾಡ್ಲಿಕ್ಕೆ ಪ್ರೇರಣೆ ಆಗ್ತಾ ಇರುತ್ತೆ. ಹಾಗಾಗಿ ಬಲಾತ್ ಆಕೃಷ್ಯ ಅನಿಚ್ಛನ್ನ ಪಿವಾರ್ಷ್ಣೆಯ ಬಲಾಧಿವ ನಿಯೋಜಿತ. ಹೆಂಗಾಯ್ತಿದು? ಯಾಕಾಗತ್ತೆ ಹೀಗೆ? ಮಹಾಮಾಯ ಅದಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನ ಪಿವಾರ್ಷ್ಣೆಯ ಬಲಾಧಿವ ನಿಯೋಜಿತ. ಬೇಡ 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 ಅಂತ ಹಿಂದೆ ಸರಿದ್ರು ಕೂಡ ಮನಸ್ಸು ಅಲ್ಲಿಗೇ ಹೋಗಿ ಅದನ್ನೇ ಮಾಡಿ ಆ ತರದ ಅವ್ಯವಸ್ಥೆಯಲ್ಲಿಯೇ ಹೋಗಿ ಬೀಳುತ್ತೆ. ಯಾಕೆ ಹೀಗೆ? ಮಹಾಶನೋ ಮಹಾಪಾಪ ನಚಮೇ ಪ್ರವೃತ್ತಿ ಜಾನಾನ್ಯ ಧರ್ಮಂ ನಚಮೇ ನಿವೃತ್ತಿ. ಅವನ ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧಿ ಏನಂ ಇಹ ವೈರಿಣಂ. ಈ ಮಾಯೆಯ ಶಕ್ತಿಯ ಎರಡು ಮುಖಗಳು, ಒಂದು ಕಾಮ, ಇನ್ನೊಂದು ಕ್ರೋಧ. ಆ ರೂಪದಲ್ಲಿ ಮನಸ್ಸಿನಲ್ಲಿ ಸೇರಿಕೊಂಡು ಬೇಕು ಅಂತ ಬಯಸುತ್ತೆ, ಬಯಸಿದ್ದ ಕೋಪ ಬರುತ್ತೆ. ಬೇಕು ಅಂತ ಬಯಸುತ್ತೆ, ಅದು ಅನ್ಕೊಂಡ ಹಾಗೆ ಈಡೇರದೇ ಇದ್ದಾಗ ಅದರ ವಿರುದ್ಧ ಸೆಟದೆ ನಿಲ್ಲುತ್ತೆ. ಅದು ಮತ್ತೆ ಮುಂದೆ ದ್ವೇಷ, ಮರಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಬೆಳೀತಾರೆ ಅದರ ಪರಿಣಾಮವಾಗಿ. ಹಾಗಾಗಿ ಮಹಾಮಾಯ ಸಾ ಆಕೃಷ್ಯ ಈ ಜಗತ್ತಿನ ಎಲ್ಲರ ಚೇತಾಂಸಿ ಬುದ್ಧಿಯನ್ನ ಆಕೃಷ್ಯ ಪ್ರಯಚ್ಛತಿ, ಲೋಕದಲ್ಲಿ ಬೀಳುವಂತೆ ಮಾಡುತ್ತೆ. ತಯಾ ವಿಸೃಜ್ಯತೆ ವಿಶ್ವಂ ಜಗದೇತ ಚರಾಚರಂ ತೈಷಾ ಪ್ರಸನ್ನಾ ವರದ ನೃಣಾಂ ಭವತಿ ಮುಕ್ತಯೇ. ತಯಾ ವಿಸೃಜ್ಯತೆ ವಿಶ್ವಂ, ಅವಳ ಆದೇಶ ಕೊಟ್ಟ ಮೇಲೆ ಪ್ರಕೃತಿಯಿಂದ ತಾನೆ ಎಲ್ಲ ಜಗತ್ತು ಹೊರಕ್ಕೆ ಬರುವುದು. ಅಂದ್ರೆ ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ಒಂದು ವಿವರಣೆಯೂ ಇದೆ. ಅಲ್ಲಿ ಅವಳಲ್ಲೂ ನಿಂತು ಆ ಮಹಾಮಾಯ ಸ್ವರೂಪನಾಗಿ ಅವನೇ ಇರುವುದು. ನಾನೇ ಈ ಜಗತ್ತಿನಲ್ಲಿ ಎಲ್ಲದರಲ್ಲೂ ನಿಂತು ಕೆಲಸ ಮಾಡುದು. ಆದ್ರೆ ಅವಳ ಮೂಲಕ ಅದನ್ನು ಇಲ್ಲಿ ಮುಂದಿನ ಶಬ್ದ ಹೇಳುತ್ತೆ, ತಯಾ ವಿಸೃಜ್ಯತೆ ವಿಶ್ವಂ. ಅವಳಲ್ಲಿ ನಾನೇ ನಿಂತು ಈ ಜಗತ್ತನ್ನು ವಿಸೃಜ್ಯತೆ ಸೃಷ್ಟಿಸುತ್ತೇನೆ. ಜಗದೇತ ಚರಾಚರಂ, ಚಲಿಸುವ ಚಲಿಸದ ಸಮಸ್ತ ಜಗತ್ತು ಕೂಡ ನನ್ನಿಂದಲೇ ಹೊರಬೀಳುತ್ತೆ. ಸೈಷಾ ಪ್ರಸನ್ನ ವರದ, ಅವಳೇ ಪ್ರಸನ್ನಳಾದಾಗ ನನ್ನ ಕರುಣೆಯಿಂದ ಅವಳಲ್ಲಿ ಪ್ರಸನ್ನತೆಯನ್ನು ಕಾಣಿಸ್ತೇನೆ. ಆಗ ನೃಣಾಂ ಮುಕ್ತಯೇ ಭವತಿ, ಅವಳೇ 3 ಜನಕ್ಕೆ ಬಿಡುಗಡೆಯ ದಾರಿಯನ್ನ ತೆರೆಯುವ ಅವಕಾಶ ಇದೆ. ಒಂದು ನಾರಾಯಣ, ಒಂದು ಲಕ್ಷ್ಮಿ, ಒಂದು ಪ್ರಾಣದೇವ, ವಾಯುಶ್ಚ ತದನುಜ್ಞೇಯ. ಆದ್ರಿಂದಾಗಿ ಅವರಿಂದ ತೃಪ್ತನಾದ ಭಗವಂತ ಅವರ ಮೂಲಕ ತೃಪ್ತಿಯನ್ನು ತೋರಿಸಿ ಪ್ರಸನ್ನನೆನಿಸಿ ಅವಳ ಮೂಲಕವೇ ಬಿಡುಗಡೆಯ ದಾರಿಯನ್ನು ಕೊಡಿಸ್ತಾನೆ. ನೃಣಾಂ ಭವತಿ ಮುಕ್ತಯೇ ಸಾ ವಿದ್ಯಾ ಪರಮಾಮುಕ್ತೇ ಹೇತುಭೂತ ಸನಾತನಿ ಸಂಸಾರ ಬಂಧ ಹೇತುಶ್ಚ ಸೈವ ಸರ್ವೇಶ್ವರೇಶ್ವರಿ. ಸಾ ವಿದ್ಯಾ, ಅವಳೇ ವಿದ್ಯಾ ಸ್ವರೂಪಳು. ಮುಕ್ತಾನಾಂ ಹೇತುಭೂತ, ಆ ವಿದ್ಯೆ ಎಂತಹದ್ದು ಅಂದ್ರೆ ಮುಕ್ತರಿಗೆ ಬಿಡಿಸಿಕೊಂಡು ಬನ್ನಿ. ಯಾ ವಿದ್ಯಾ ಸೈವ ಮುಕ್ತಯೇ, ಮುಕ್ತಿಗೆ ಕಾರಣವಾದ ವಿದ್ಯೆ ಯಾವುದೋ ಅದೇ ನಿಜವಾದ ವಿದ್ಯೆ. ಉಳಿದದೆಲ್ಲ ಹೊಟ್ಟೆ ಹೊರೆಯುವ ವಿದ್ಯೆ, ಅದು ನೈವೇದ್ಯ ವಿದ್ಯೆ. ಹೊಟ್ಟೆ ತುಂಬಲಿಕ್ಕೆ ಬೇಕಿರುವ ವಿದ್ಯೆ ಸಿಗುತ್ತೆ ಬಿಟ್ರೆ ಜೀವಿಕಾ, ಅದು ಕೇವಲ ಆ ಹೊಟ್ಟೆ ಆಹಾರವನ್ನು ತುಂಬಿಸುತ್ತೆ ಹೊರತು ಹೃದಯದ ಆಹಾರವನ್ನು ತುಂಬಿಸಲ್ಲ. ಮನಸ್ಸಿನ ಆಹಾರ ತುಂಬಿಸುದು ಒಂದಿರುತ್ತೆ, ಕೆಲವರಿಗೆ ಕೇಳಿದ್ರೆ ಸಂತೋಷ ಆಗುತ್ತೆ ಅಷ್ಟೇ. ಆಮೇಲೆ ಅದನ್ನ ಪಾಲಿಸುದು, ಅನುಷ್ಠಾನಕ್ಕೆ ತರುವುದು ಏನೇ ಕೇಳಲಿಕ್ಕೆ ಸ್ವಲ್ಪ ಆನಂದವಾಗಿರುತ್ತೆ. ಅದಕ್ಕೆ ಬರ್ತೀವಿ ಉಪನ್ಯಾಸಕ್ಕೆ. ಆಮೇಲೆ ಹೋಗುವಾಗ ನಿಮ್ದೇ ಅದು ವಾಪಸ್. ನಾವ್ ಯಾರ ಆಸ್ತಿನೂ ಇಟ್ಕೊಳ್ಳಲ್ಲ, ನಮ್ಗೆ ಹಾಗೆಲ್ಲ ಇನ್ನೊಬ್ಬರ ಋಣಕ್ಕೆ ಬಿದ್ದ ಅಭ್ಯಾಸ ಇಲ್ಲ. ಅದಕ್ಕೆ ಹಾಲಲ್ಲೇ ನಿಮ್ಗೆ ವಾಪಸ್ ಬಿಟ್ಟು ಹೋಗಿದ್ದೀವಿ, ನೀವೇ ಗೋರ್ಕೊಂಡು ಹೋಗಿ ಮನೆಗೆ. ನಮ್ಗೆ ಅದು ಇಲ್ಲಿ ಕೂತುವಾಗ ಟೈಮ್ ಪಾಸ್ ಆಗ್ಲಿಕ್ಕೆ ಬೇಕು, ಅದಕ್ಕೆ ಕೂತಿದೀವಿ ಅಂತ. ಹಾಗೆ ಕೆಲವರದ್ದು ಇರುತ್ತೆ. ಅದು ಬಿಟ್ರೆ ವಿದ್ಯೆ ಯಾವುದು ಅಂದ್ರೆ ಮನಸ್ಸಿಗೆ ಸಿಕ್ಕಿದ್ರೂ ಕೂಡ ಅದು ಪೂರ್ಣ ಅಲ್ಲ, ಹೃದಯಕ್ಕೆ ಸಿಗಬೇಕು. ಆತ್ಮಸಾತ್ ಅಂತಾರೆ ಅದನ್ನ. ಜೀವಕ್ಕೆ ಸಂಬಂಧಪಟ್ಟ ವಿದ್ಯೆ ಆದಾಗ ಅದು ಹೇತುಭೂತ, ಮುಕ್ತಿಗೆ ಹೇತುಭೂತಳಾದವಳು ಸನಾತನಿ. ಅದು ಮತ್ತೆ ಹೋದ ಸೃಷ್ಟಿಯಲ್ಲಿ ಈ ರೀತಿ ಚಿಂತನೆ ಮಾಡಿದ್ರೆ ಮುಕ್ತಿ, ಈ ಸೃಷ್ಟಿಯಲ್ಲಿ ಈ ತರ ಮಾಡಿದ್ರೆ ಆಗುದಿಲ್ಲ, ಸ್ವಲ್ಪ ಟೈಮ್ ಚೇಂಜ್ ಕೇಳುತ್ತೆ, ಕಾಲಕ್ಕೆ ತಕ್ಕ ಕೋಲ ಕಟ್ಬೇಕು. ಈ ಸರ್ತಿ ದೇವರನ್ನ ಸರ್ವೋತ್ತಮ ಅಂತ ಹೇಳುದು ಬೇಡ, ಯಾಕೆ ಚೆನ್ನಾಗಿಲ್ಲ, ನನ್ನನ್ನೇ ಸರ್ವೋತ್ತಮ ಅಂತ ಹೇಳಿ ನೆಕ್ಸ್ಟ್ ಸರ್ತಿ ಇನ್ನೊಬ್ಬನನ್ನು ಹೇಳುದು. ಹೀಗೆ ಅದು ಬದಲಾಗುದಿಲ್ಲ, ಅದು ಸನಾತನಿ, ಒಂದೇ ತರ. ಎಷ್ಟು ಶತ ಕೋಟಿ ಸೃಷ್ಟಿಗಳು ಕಳೆದ್ರೂ ಕೂಡ ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಚಿಂತನೆಯ ಪ್ರಕ್ರಿಯೆ, ಭಗವಂತನ ಸರ್ವೋತ್ತಮತ್ವ, ಲಕ್ಷ್ಮಿಯ ಭಗವಂತನ ಸಂಬಂಧ,
ಅವಳು ಸೃಷ್ಟಿ ಮಾಡುವುದಕ್ಕಾಗಿ ಭಗವಂತನ ಆಜ್ಞೆಯನ್ನ ಅಪೇಕ್ಷಿಸುವುದು, ಅವರಿಬ್ಬರ ಮಕ್ಕಳಾಗಿ ಪ್ರಾಣ ಜಗತ್ತಿಗೆ ಎದುರು ನಿಂತು ನೋಡುವುದು, ಇದು ಎಲ್ಲ ಪ್ಯಾಟರ್ನು ಸೇಮ್. ಕ್ವಶನ್ ಪೇಪರ್ ಅಲ್ಲಿ ಪ್ರಶ್ನೆಗಳು ಚೇಂಜ್ ಆಗಿದ್ದಾಗಿ ಜೀವಗಳು ಚೇಂಜ್ ಆಗುತ್ತೆ ಅಷ್ಟೇ, ಲಕ್ಷ್ಮೀನಾರಾಯಣ ಬಿಟ್ಟು. ಉಳಿದದ್ದೆಲ್ಲ ಸೇಮ್. ಎಷ್ಟು ವರ್ಷ ಕಳೆದ್ರೂ ಕೂಡ 10 ಮಾರ್ಕಿನ 3 ಪ್ರಶ್ನೆ, 20 ಮಾರ್ಕಿನ 1 ಪ್ರಶ್ನೆ, 5 ಮಾರ್ಕಿನ 6 ಪ್ರಶ್ನೆ, ಆಮೇಲೆ 1 ಮಾರ್ಕಿನದೊಂದು 12 ಪ್ರಶ್ನೆ, ಆಮೇಲೆ ಯಥಾ ನಿರ್ದೇಶಂ ಕುರುತ, ಅಲ್ಲೇನ್ ತಿಳಿಸಿದ್ದಾರೋ ಅದನ್ನ ಮಾಡಿ ಅಂತ. ಹೀಗೆ ಪ್ರತಿ ಸರ್ತಿ ಕೆಲವು ಪ್ರಶ್ನೆ ಮಾಡುವವರಿಗೆ ಚೂರು ಪ್ಯಾಟರ್ನ್ ಚೂರು ಚೇಂಜ್ ಮಾಡೋ ಅವಕಾಶ ಇರುತ್ತೆ. ಭಗವಂತ ಆ ಪ್ಯಾಟರ್ನ್ ಚೂರು ಚೇಂಜ್ ಮಾಡ್ತಿರ್ತಾನೆ, ಆದ್ರೆ ಅದು ಬೇಸಿಕ್ ಮಾಡೆಲ್ಲು ಹಾಗೆ ಇರುತ್ತೆ. ಹಾಗೆ ಭಗವಂತ ಈ ಲಕ್ಷ್ಮಿಯನ್ನು ಎದುರಿಗಿಟ್ಟುಕೊಂಡು ಸಂಸಾರ ಬಂಧ ಹೇತು, ಬಿಡಿಸೋಳು ಅವಳೆ, ಬಂಧ ಹೇತುವು ಅವಳೆ, ಮುಕ್ತೇ ಹೇತುಭೂತ ಸಾಯೇವ ಸಂಸಾರ ಬಂಧ ಹೇತುಶ್ಚ. ಯಾರು ಬಿಡುಗಡೆಯ, ಅದು ಹಾಗೆ ಅಲ್ವಾ, ಯಾರಿಗೆ ಪ್ರಯೋಗ ಮಾಡ್ಲಿಕ್ಕೆ ಬರುತ್ತೆ ಅವನಿಗೆ ಹಿಂತೆಗೆದುಕೊಳ್ಳಿಕ್ ಬಂದ್ರೆ ಮಾತ್ರ ಅವನು ಪ್ರಯೋಗಶೀಲ, ಇಲ್ಲ ಅಂದ್ರೆ ಪ್ರಯೋಗ ಅಷ್ಟೇ, ಶೀಲ ಇಲ್ಲ. ಅದು ಹೋಗಿ ಅಶ್ವತ್ಥಾನಂತರ ಹೋಗಿ ಅವ್ಯವಸ್ಥೆ ಆಗುವುದಕ್ಕೆ ಕಾರಣ ಆಗುತ್ತೆ. ಆದ್ರಿಂದಾಗಿ ಶೈವ ಸರ್ವೇಶ್ವರೇಶ್ವರಿ. ಯಾಕೆಂದ್ರೆ ಅವನು ಸರ್ವೇಶ್ವರೇಶ್ವರ, ಅವನ ಪಡ ಮಡದಿ, ಇವಳು ಸರ್ವೇಶ್ವರೇಶ್ವರಿ, ರಾಜರಾಜೇಶ್ವರಿ. ಅವನು ರಾಜರಾಜೇಶ್ವರ, ಆದ್ರಿಂದಾಗಿ ಇವಳು ರಾಜರಾಜೇಶ್ವರಿ. ಯಾರ್ಯಾರಿಗೂ ರಾಜರಾಜೇಶ್ವರಿ ಹಾಕ್ಲಿಕ್ಕೆ ಆಗಲ್ಲ, ಅದು ಲಕ್ಷ್ಮಿಗೆ ಮಾತ್ರ ರಾಜರಾಜೇಶ್ವರಿ ಅಂತ ಹಾಕ್ಲಿಕ್ಕೆ ಆಗುದು. ಯಾಕೆಂದ್ರೆ ಅವನು ರಾಜರಾಜೇಶ್ವರ. ಸರ್ವೇಶ್ವರೇಶ್ವರಿ ಅನ್ನೋದು ಅವಳಿಗೆ ಯಾಕೆ ಅಂದ್ರೆ ಅವನು ಸರ್ವೇಶ್ವರೇಶ್ವರ, ಸರ್ವಭೂತ ಮಹೇಶ್ವರ ಅಂತ ನಾವು ಸಹಸ್ರನಾಮದಲ್ಲೂ ಕೇಳ್ತೀವಿ. ಸರ್ವಭೂತಗಳಿಗೂ ಮಹಾ ಈಶ್ವರ ಅವನು. ಅದು ಬೇರೆ ದೇವತೆಗಳಿಗೆ ಯಾವ ಕಾರಣಕ್ಕೂ ಹೆಸರಿಡಬಹುದಷ್ಟೇ ಬೇಕಿದ್ರೆ, ಯಾವುದೋ ಒಂದು ಪುರುಷೋತ್ತಿಗೆ ಅಂತ. ಆದ್ರೆ ಅದು ಅನ್ವರ್ಥವಾಗಿ ಇಂದ್ರ ಶಬ್ದವೇ ಅನ್ವರ್ಥ ಅಲ್ಲ, ಒಂದರ್ಥದಲ್ಲಿದೆ. ನಮ್ಗೆ ಅದು ಇಲ್ಲ, ಅದರಿಂದಾಗಿ ನಮ್ಮ ಹೆಸರಿಗೂ ಅದು ನಮಗೂ ಸಂಬಂಧವಿಲ್ಲ, ನಮ್ಗೆ ಕರೀಲಿಕ್ಕಷ್ಟೇ. ಆಕರಣಾರ್ಥಂ ನಾಮ. ಆಕರಣ ಅಂದ್ರೆ ಕರೆಯುವುದು, ಕೇವಲ ಆಕಾರಯಿತು ಕರೆಯುವುದಕ್ಕೆ ಮಾತ್ರ ಹೆಸರು ನಮಗೆ. ಅದ್ರಲ್ಲಿ ಕರೆದ್ರೆ ಏನು ಬರಲ್ಲ, ಹಾಲು ಇಲ್ಲ, ಅದರಲ್ಲಿ ಸತ್ವವೂ ಇಲ್ಲ. ಆದ್ರಿಂದ ಭಗವಂತನಿಗಿರುವ ಹೆಸರು ಸರ್ವೇಶ್ವರೇಶ್ವರ. ಭಗವಂತನ ಹರೇಷ್ಟೇಶ ಮಾಯ, ಆದ್ರಿಂದಾಗಿ ಅವನು ಸರ್ವೇಶ್ವರೇಶ್ವರ, ಆದ್ರಿಂದಾಗಿ ಅವಳು ಸರ್ವೇಶ್ವರೇಶ್ವರಿ. ಅವಳು ಸಂಸಾರ ಬಂಧಕ್ಕೆ ಹೇತೂ ಹೌದು, ಮುಕ್ತಿಯ ಬಿಡುಗಡೆಯ ದಾರಿಯೂ ಅವಳೇ ಆಗಿದ್ದಾಳೆ. ಅದು ಮುಕ್ತಾನಾಂ ಪರಮಾಗತಿ ಅಂತ ಇಟ್ಕೊಂಡ್ರೆ ಭಗವಂತನಿಗೂ ಸಂಬಂಧಿಸುತ್ತೆ. ಯಾಕೆಂದ್ರೆ ಅವನೇ ಮಹಾಮಾಯ. ಅವಳಲ್ಲಿ ನಿಂತ ಸ್ತ್ರೀ ರೂಪ ಇದೆಯಲ್ವಾ, ಅದು ಅವಂದೇ. ಇದು ಹೇಗೆ ಅಂದ್ರೆ ಭಗವಂತನ ಸ್ತ್ರೀ ರೂಪ ಇದೆ, ಲಕ್ಷ್ಮಿಯ ರೂಪ ಇದೆ. ಆಮೇಲೆ 12ನೇ ಅಧ್ಯಾಯ ಗೀತೆ ನೋಡಿದ್ರೆ, ಬಹುಶಃ 7-8ನೇ ಶ್ಲೋಕಕ್ಕೆ ವ್ಯಾಖ್ಯಾನ ನೋಡಿದ್ರೆ ಸ್ಪಷ್ಟವಾಗಿ ವೇದ ಮಂತ್ರ ಇದೆ. ಉಮಾದ್ಯಾಹ ಸರಸ್ವತ್ಯಾದ್ಯಾಹ ಅನ್ಯಾಹ ಜೀವಾಹ ತತ್ರ ತದಂಶಯುಕ್ತಾಹ. ಲಕ್ಷ್ಮಿಯ ಅಂಶದಿಂದ ಕೂಡಿದಂತಹ ಸರಸ್ವತಿ ಮತ್ತು ಉಮಾದಿಯರೇ ಈ ಲಕ್ಷ್ಮಿಯ ಬೇರೆ ಬೇರೆ ರೂಪಗಳನ್ನು ಹೊತ್ತು ಜಗತ್ತಿನಲ್ಲಿ ಕಾರ್ಯಭಾರವನ್ನು ಮಾಡುತ್ತಾರೆ ಅಂತಿದೆ. ಅದರಿಂದಾಗಿ ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳಿಗೆ ಅಭಿಮಾನಿನಿಯಾಗಿ ರಜಸ್ಸಿನ ದೇವತೆಯಾಗಿ ಭಾರತಿ ಅಥವಾ ಸರಸ್ವತಿ, ತಮಸ್ಸಿನ ಅಭಿಮಾನಿ ದೇವತೆಯಾಗಿ ಉಮಾ, ಅದರಲ್ಲಿ ಲಕ್ಷ್ಮಿಯ ಈ ಸತ್ವ, ರಜಸ್ಸು, ತಮಸ್ಸುಗಳನ್ನು ನಿಯಮನ ಮಾಡುವ ರೂಪದಿಂದ ನಿಂತು ಜಗತ್ತಿನಲ್ಲಿ ಕಾರ್ಯ ಮಾಡುತ್ತೆ. ಅದರ ಮೂಲ ಶಕ್ತಿಯಾಗಿ ಅವರಲ್ಲೂ ನಿಂತು ಕೆಲಸ ಮಾಡುವ ಸ್ವತಃ ಭಗವಂತ ಲಕ್ಷ್ಮಿ ಮತ್ತೆ ಸ್ವಲ್ಪ ಶಕ್ತಿಯಾಗಿ ಮತ್ತೆ ಅಲ್ಲಿ ಅವಳು ಬಂದ್ಲು ಅಂದ್ರೆ, ಭಾರತಿ ಬಂದ್ಲು ಅಂದ್ರೆ ಅಲ್ಲಿ ಪ್ರಾಣ ಬರಲೇಬೇಕು. ಇಲ್ಲಿ ಉಮಾ ಬಂದ್ಲು ಅಂದ್ರೆ ಅಲ್ಲಿ ರುದ್ರದೇವನು ಬರಲೇಬೇಕು. ಸ್ವಾರಸ್ಯ ಅಂದ್ರೆ ಎಲ್ಲ ದೇವತೆಗಳ ಶಕ್ತಿ ಬಂತು 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 ಹೇಳುವಾಗ ಬೇರೆ ಎಲ್ಲರದಕ್ಕೂ ಒಂದೊಂದೇ ಹೆಸರು, ಒಂದೊಂದೇ ಒಂದೊಂದೇ ಆಯುಧ ಅವರಿಂದ. ಅದರ ನಾರಾಯಣಂದಾಗುವಾಗ ವರಾಹನಿಂದಲೂ ಬಂತು, ನರಸಿಂಹನಿಂದಲೂ ಬಂತು, ಆಮೇಲೆ ನಾರಾಯಣನಿಂದಲೂ ಬಂತು ಅಂತಿದೆ. ನಾರಾಯಣಿ ನಮೋಸ್ತುತೆ, ವಾರಾಹ್ಯೈ ನಮಃ, ನಾರಸಿಂಹೈ ನಮಃ, ಮತ್ಸ್ಯೈ ನಮಃ, ಕೂರ್ಮ್ಯೈ ನಮಃ ಇಲ್ಲ. ಅದೆಲ್ಲ ಮೂಲ ರೂಪ ಕೇವಲ ಈ 3ಕ್ಕೆ ಸಂಬಂಧ. ಯಾಕೆಂದ್ರೆ ಅದು 3 ಗುಣಗಳನ್ನ ನಿಯಂತ್ರಣ ಮಾಡುವ ಶಕ್ತಿ. ಅದು ಭಗವಂತನ ಸ್ತ್ರೀ ರೂಪ, ಭಗವಂತನ ಸತ್ವವನ್ನ ನಿರೂಪಿಸುವ ರೂಪ ನಾರಾಯಣ. ಭಗವಂತನ ರಜಸ್ಸು ಅಂದ್ರೆ ಹೊರಗಿನ ನಿಯಾಮಕ ರೂಪ, ಅದು ವರಾಹ. ಆಮೇಲೆ ನರಸಿಂಹ ಅದು ತಮಸ್ಸಿಗೆ ಗುಣ, ಅದಕ್ಕೆ ದುರ್ಗಾ ನರಸಿಂಹ, ಭೂವರಾಹ, ಲಕ್ಷ್ಮೀನಾರಾಯಣ. ಇದು 3 ಸೇರಿದ್ರೇನೆ ಜಗತ್ತು ನಿರ್ಮಾಣ ಆಗುದು. ಅದಕ್ಕೆ ಅವಳೇ ಭಗವಂತನ ಆದೇಶವನ್ನ ಹೊತ್ತು ಈ ಕಾರ್ಯಭಾರವನ್ನ
ಅವಳು ನಡೆಸ್ತಾ ಇರ್ತಾಳೆ, ದೇವರ ಕಾರ್ಯಭಾರವನ್ನ ಅವಳು ನಡೆಸ್ತಾ ಇರ್ತಾಳೆ. ಅಂದ್ರೆ ಸರಸ್ವತಿ ವಾರಾಹಿ ರೂಪ, ಹೌದು, ಪಾರ್ವತಿ ಒಳಗಿರೋದು ನಾರಸಿಂಹಿ ರೂಪ. ಅಂದ್ರೆ ಅವಳಿಗೂ ಆ ರೂಪ ಇದೆ, ಅವಳಲ್ಲಿ ಆ ರೂಪ ಬರ್ಲಿಕ್ಕೆ ಕಾರಣ ಲಕ್ಷ್ಮಿ. ಲಕ್ಷ್ಮಿಗೆ ರೂಪ ಬರ್ಲಿಕ್ಕೆ ನಾವು ಅದು ನರಸಿಂಹನ ಮಡದಿ ಆದ್ರೆ ನಾರಸಿಂಹಿ, ಅವನು ವರಾಹನ ಮಡದಿ ಆದ್ರೆ ವಾರಾಹಿ ಅಂತ ಆ ರೂಪ ಬಂತು. ಎಲ್ಲದಕ್ಕೂ ಮೂಲ ಅದಕ್ಕೆ ಈ ವಿಶ್ವರೂಪ ಹೇಳಿದ್ದು. ಈ ಮುಂದೆ ಈ ವಿಶ್ವರೂಪದ ಮಾತು ಸೇಮ್ ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಇದ್ದ ಹಾಗೇನೆ ಇಲ್ಲೂ ಕೂಡ ಸ್ತೋತ್ರ ಇದೆ. ಎಲ್ಲಾ ದೇವತೆಗಳ ರೂಪದಲ್ಲಿ ಅವಳಿದ್ದಾಳೆ. ಯಾಕಿದ್ದಾಳೆ ಅಂದ್ರೆ ಅವನು ಇದ್ದಾನೆ ಅಂತಂದ್ಮೇಲೆ ಅವಳು ಇರ್ಬೇಕಲ್ವಾ, ಕಾಲತಃ ದೇಶದ ಅವಳು ಇರ್ಬೇಕಲ್ವಾ. ಗುಣದಿಂದ ಮಾತ್ರ ಪರಿಪೂರ್ಣತೆ ಇಲ್ಲ ಅನ್ನೋದು ಬಿಟ್ರೆ ರೂಪ ದೇವರಿಗೆ ಏನಿದೆಯೋ ಅದೆಲ್ಲ ಅವಳಿಗೂ ಇದೆ. ಹಾಗಾಗಿ ಆ ರೂಪದಲ್ಲಿ ಅವಳು ಇದ್ದದ್ದಕ್ಕೇನೆ ನಮಗೆ ಈ ಸ್ತೋತ್ರದಲ್ಲಿ ಭಗವಂತನ ವಿಶ್ವರೂಪದ ಹಾಗೆ ಅವಳ ವಿಶ್ವರೂಪವನ್ನು ಚಿಂತನೆ ಮಾಡ್ಲಿಕ್ಕೆ ಆಗುತ್ತೆ. ನಾವು ಸಾಮಾನ್ಯ ದೇವರು ಮಾಡಿದ್ವಿ ಹೆಂಡತಿ ಅಷ್ಟೇ ಆಗ ಅನ್ಕೊಂಡ್ರೆ ಆಗುದಿಲ್ಲ. ಮುಕ್ತಿ ಕಾರಣ ಆಗ್ಬೇಕು ಅಂದ್ರೆ ಅವನು ಹೇಗಿದಾನೋ ಹಾಗೆ ಚಿಂತನೆ ಮಾಡ್ಬೇಕು ಅವಳನ್ನು ಕೂಡ. ಅವಳಲ್ಲಿಯೂ ಆ ಒಂದು ದೇಶ ಕಾಲದ ಪರಿಪೂರ್ಣತೆಯನ್ನು ನಾವು ಅನುಸಂಧಾನ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಅವನ ಮಡದಿ ಅಂತ ನಾವು ಉಪಾಸನೆ ಮಾಡ್ಲಿಕ್ಕೆ ಅರ್ಹತೆ ಬರುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಹೆಂಡತಿ ಅಂತ ಹೇಳುದು ಏನ್ ದೊಡ್ಡ ವಿಶೇಷ? ದೇವ್ರಿ ಎಲ್ಲಾ ಸಂದರ್ಭದಲ್ಲೂ ದೇವರೇ ಅವಳಿಗೆ ಅಷ್ಟು ಮಹತ್ವ ಕೊಡ್ತಾನೆ, ನಾವು ಕೊಡದೇ ಇದ್ರೆ ತಪ್ಪಲ್ವಾ? ಅದನ್ನ ಈ ಸರ್ವೇಶ್ವರೇಶ್ವರಿ ಶಬ್ದ ತುಂಬಾ ಒಳ್ಳೆ ಶಬ್ದ. ಅದ್ ನೀವು ಎಷ್ಟು ಬಿಡಿಸಿದ್ರು ಅಷ್ಟು ಅರ್ಥದಲ್ಲಿ ತೆರ್ಕೊಳ್ಳೋ ಶಬ್ದ. ವೇದವ್ಯಾಸರ ಮಾತು ಅಂದ್ಮೇಲೆ ಅದು ನಾವು ಸುಮ್ನೆ ಒಂದು ಶಬ್ದದಿಂದ ಜೋಂತಸ್ಸ ಜೋಂತ ಯಾವ ಅರ್ಥ ಅಂತ ಆ ಶಬ್ದ ಸರ್ವೇಶ್ವರೇಶ್ವರಿ ಅಂದ್ರೆ ಮುಗಿಯುವುದಿಲ್ಲ. ಸರ್ವ ಅಂದ್ರೆ ಏನು, ಸರ್ವೇಶ್ವರ ಅಂದ್ರೆ ಏನು, ಸರ್ವೇಶ್ವರೇಶ್ವರ ಅಂದ್ರೆ ಏನು, ಅಲ್ಲಿ ಈಶ್ವರ ಅಂದಾಗ ವರ ಏನು, ಈಶ ಏನು? ಈಶನ ಶೀಲೇಶು ವರ, ಈಶ್ವರರಲ್ಲಿಯೂ ಈಶ, ಆ ಈಶ್ವರರಲ್ಲಿಯೂ ಈಶನೇ ಶೀಲೇಶು ವರಾಹ. ಅದರಲ್ಲಿ ಅತಿಶಯ ಈ ಅಷ್ಟು ಬಂದ್ರೆ ಆಗ ಆ ಅರ್ಥ ಕೂಡುತ್ತೆ. ಅದು ಸರ್ವಭೂತ ಮಹೇಶ್ವರೇಶ್ವರ ಮಹೇಶ್ವರ ಅಂತ ಶಬ್ದ ಬಂದಾಗ ಈ ವಿವರಣೆಯನ್ನ ಕೊಡ್ತಾರೆ. ರಾಜೋವಾಚ ಭಗವನ್ ಕಾಹಿ ಸಾ ದೇವಿ ಮಹಾಮಾಯೇತಿ ಯಾಂ ಭವಾನ್ ಬ್ರವೀತಿ ಕಥಮುತ್ಪನ್ನ ಕರ್ಮಚಾಸ್ಯಾಶ್ಚ ಕಿಂ ದ್ವಿಜ. ಹೇಳಿದ ಮಾತು ನಂಗೆ ಮನಸ್ಸಿಗೆ ಅಂದ್ರೆ ಅವ್ನು ಕೂಡ್ಲೆ ಒಪ್ಕೊಂಡ. ಭಗವನ್ ಯಾರವಳು, ಇರ್ತಾಳ ಅಂತವ್ರಲ್ಲಿ ಇರ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳಲಿಲ್ಲ. ಹೇಗ್ ಸಾಧ್ಯ ಹಂಗೆಲ್ಲ ಇರ್ಲಿಕ್ಕೆ? ಅವ್ನು ಕೇಳಿದ ಡೈರೆಕ್ಟ್ ಅವನು, ಯಾಕಂದ್ರೆ ಅದು ಅನುಭವಕ್ಕೆ ಬಂದಾಯ್ತು ಈಗ. ಯಾಕಂದ್ರೆ ಮಮತ್ವಾಕೃಷ್ಟ ಮಾನಸನಾಗಿ ನಾನು ಒತ್ತಾಡ್ತಾ ಇದ್ದೇನೆ ಅಂದ್ರೆ ಅದು ಚೆನ್ನಾಗಿಲ್ಲ ಅಂತ ಗೊತ್ತಿದ್ದೂ ಕೂಡ ಅದರಲ್ಲೇ ಭ್ರಮೆಯಿಂದ ಅದೇ ಸರಿ, ಅದನ್ನೇ ನಾನು ಆಶ್ರಯಿಸ್ಬೇಕು ಅಂತ ಅನ್ನುವ ಬುದ್ಧಿಯನ್ನ ನಾನು ಬೇಡ ಅಂದ್ರೂ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಹಾಗಾದ್ರೆ ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರುವಂತ ಒಂದು ಶಕ್ತಿ ಇದೆ. ಅದ್ರ ಹೆಸರೇ ಅದು ಚಂದ ಇದೆ, ಮಹಾಮಾಯ ಅಂತ. ಅದಕ್ಕೆ ಸರಿಯಾಗಿದ್ದು ಹರೇಶ್ಚೈಷ ಅಂತ ಆಯ್ತು. ಆಮೇಲೆ ಅವಳು ಸರ್ವೇಶ್ವರೇಶ್ವರಿ ಅಂತ ಆಯ್ತು. ಮನದಟ್ಟಾಯ್ತು ಅವನಿಗೆ. ಅವಳು ಎಲ್ಲಿ ಹುಟ್ಟಿದ್ಲು, ಯಾರವಳು, ಅದರ ಕಥಂ ಉತ್ಪನ್ನ, ಕರ್ಮ ಕಿಂ ಚ ಅಸ್ಯಾಹ, ಅಸ್ಯಾಹ ಕರ್ಮ ಕಿಂ, ಅವಳೇನ್ ಮಾಡ್ತಾಳೆ ಅದರ ಬಗ್ಗೆ ನನಗೆ ಹೇಳಿ ಅಂತ ಕೇಳ್ತಾಳೆ. ಮುಂದಿನ ಶ್ಲೋಕ. ಯತ್ ಪ್ರಭಾವ ಚ ಸಾ ದೇವಿ, ಅವಳ ಪ್ರಭಾವ ಏನು, ಅವಳು ಯಾರ ಪ್ರಭಾವದಲ್ಲಿದ್ದಾಳೆ? ಯತ್ ಪ್ರಭಾವ ಅಂದ್ರೆ ಅಸ್ಯ ಯಸ್ಯಾಹ ವಿಷಯ ಇದಾನಿ ಮುಕ್ತಂ, ಅವಳು ಯತ್ ಶಬ್ದವಾಚ್ಯಳಲ್ವ, ಯಸ್ಯಾಹ ಪ್ರಭಾವ ಯತ್ ಪ್ರಭಾವ. ಇಲ್ಲಿ ಯಸ್ಮಾತ್ ಪ್ರಭಾವಿತಾ ಸಾ, ಅವಳ ಪ್ರಭಾವ ಏನು ಮತ್ತು ಅವಳು ಯಾರಿಂದ ಪ್ರಭಾವಿತಳು ಅದನ್ನು ಹೇಳಿ. ಯತ್ ಸ್ವರೂಪ, ಅವಳ ಸ್ವರೂಪ ಏನು, ಯದುದ್ಭವ, ಎಲ್ಲಿಂದ ಹುಟ್ಟಿದ್ಲು, ತತ್ಸರ್ವಂ ಶ್ರೋತಮಿಚ್ಛಾಮಿ, ಅದೆಲ್ಲವನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಾಂದ್ರೆ ನೋಡಿ, ಮನ್ವಂತರದ ಆಧಿಪತ್ಯಕ್ಕೆ ಹೋಗುವ ವ್ಯಕ್ತಿಗೆ ಹೇಳುವ ಮಾತಿದು. ಅಂದ್ರೆ ಅದು ಕೊಡತ್ತೆ, ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ, ನಾನು ಮಾಡ್ತೇನೆ ಅಂತಂದ್ರೆ ಸುಮ್ನೆ ಅದು ವೇದದಲ್ಲಿ ಒಂದು ಫೋರ್ಸ್ ಅಲ್ಲಿ ಬಂದಾಗ ಹೇಳಿದ ಮಾತಲ್ಲ ಅದು. ಮುಂದಿನ ಮನ್ವಂತರದ ಆಧಿಪತ್ಯವನ್ನು ಕೊಡ್ಲಿಕ್ಕೋಸ್ಕರ ನಿಂತ ರೂಪ ಅದು. ಹಾಗಾಗಿ ಅವನಿಗೆ ಇಲ್ಲಾಂದ್ರೆ ಇಷ್ಟು ಪ್ರಶ್ನೆ ಹೆಂಗ್ ಕೇಳ್ಬೇಕು ಅವನು? ಯಾರಿಗೆ ಅದು ಜೀವದ ಒಳಗಿಲ್ಲ ಅವರಿಗೆ ಆ ಪ್ರಶ್ನೆ ಬರಲ್ಲ. ಅವನಿಗೆ ಅದ್ರ ಬಗ್ಗೆ ಎಷ್ಟು ಡೀಟೇಲ್ ಆ ವೈಶ್ಯ ಕೇಳಲಿಲ್ಲ ನೋಡಿ, ಇಬ್ರು ಕೇಳ್ಬೋದಿತ್ತು. ಅವನು ಇದೇ ಸಮಸ್ಯೆಯಲ್ಲಿ ಇದ್ದ, ಆದ್ರೆ ಆ ಸಮಸ್ಯೆಯಲ್ಲಿ ಇದ್ದವನು ವೈಶ್ಯ ಹೋಗಿ ರಾಜನ ಹತ್ರ ಕೇಳಿದ. ಡೈರೆಕ್ಟ್ ಅವನು ಋಷಿ ಹತ್ರ ಹೋಗಿ ಕೇಳಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಯಾಕಂದ್ರೆ ಅವನಿಗೆ ನಾನು ಏನ್ ಕೇಳ್ಬೇಕು ಅಂತಾನೆ ಗೊತ್ತಿಲ್ಲ.
ಅದಕ್ಕೆ ದೊಡ್ಡವರು ಎಷ್ಟೋ ಸರ್ತಿ ಪ್ರಶ್ನೆ ಹೇಗೆ ಕೇಳುವುದು ಅನ್ನೋದನ್ನು ಅವರೇ ಕೇಳ್ತಾರೆ. ಇದೇ ಪ್ರಶ್ನೆಗೆ ನಮ್ಗೆ ಯಾರಾದ್ರೂ ಹೇಳೋರಿದ್ರೆ ನಾವು ಇಷ್ಟು ಪ್ರಶ್ನೆ ಕೇಳ್ತಿದ್ವಾ? ಹೌದಾ? ಚೆನ್ನಾಗಿದೆ. ಹೌದಾ? ದೇವಿ ಮಹಾತ್ಮ್ಯದಲ್ಲಿ ಇದೇ ಕತೆ ಬಂದಿತ್ತು, ಚೆನ್ನಾಗಿದೆ. ನಾನು ಅದನ್ನ ಚೂರು ಚೇಂಜ್ ಅನ್ಕೊಂಡಿದ್ದೆ, ನೀವು ಒಂಚೂರು ಚೆನ್ನಾಗಿ ಹೇಳಿದ್ರಿ. ಅಲ್ಲ, ಅಷ್ಟಿಗೆ ಮುಗ್ದೋಗುತ್ತೆ. ಅವನ ಪ್ರಶ್ನೆ ಅಲ್ಲಿಗೆ ನಿಲ್ಲಿಲ್ಲ. ಯಾಕಂದ್ರೆ ತನ್ಗೆ ಬೇಕಿರುವ ಎತ್ತುವ ಶಕ್ತಿ ಅವಳು, ತನ್ನನ್ನ ಸ್ಥಾನದಲ್ಲಿ ಇದು ಯಾವಾಗ ಸ್ವಾರೋಚಿಷ ಮನ್ವಂತರದ ಕಥೆ ಇದೆ. ಸ್ವಾರೋಚಿಷ ಮನ್ವಂತರದಲ್ಲಿ ಆಗುವ ಕಥೆಯಿಂದ ಅವನಿಗೆ ಫಲ ಯಾವಾಗ ಅಂದ್ರೆ 7ನೇ ಮನ್ವಂತರ ಮುಗಿದು 8ನೇ ಮನ್ವಂತರದ ಆರಂಭದಲ್ಲಿ. ಅಂದ್ರೆ ಈಗ ವೈವಸ್ವತ ಮನ್ವಂತರದ ನಂತರದ ಮನ್ವಂತರ ಅಂದ್ರೆ ಇನ್ನು 7 ಮನ್ವಂತರ ಮುಗಿಯುವುದ್ರಲ್ಲಿ ಮೊದಲನೇದು. ತತ್ ಸರ್ವಂ ಶೋಧನಿಚ್ಛಂ, ಅದೆಲ್ಲವನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಅದು ಹುಟ್ಟಿದ್ದೆಲ್ಲಿಂದ, ಅದರ ಸ್ವರೂಪ ಏನದು, ಅದು ಏನು ಪ್ರಭಾವ ಬೀರುತ್ತೆ ಅದು ನಮ್ಮ ಮೇಲೆ. ಯಾಕಂದ್ರೆ ಇದು ಮುಖ್ಯ. ಪ್ರಭಾವ ಏನ್ ಬೀರುತ್ತೆ, ಎಷ್ಟು ಗೊತ್ತಾದ್ಮೇಲೂ ಅದು ಪ್ರಭಾವದಿಂದ ತಪ್ಪಿಸ್ಕೊಳ್ತೇವೆ ಅಂತ ಏನಲ್ಲ. ಆದ್ರೆ ಕನಿಷ್ಠ ಪಕ್ಷ 10ರಲ್ಲಿ ಒಂದ್ಸರ್ತಿ ಆದ್ರೂ ಅವಳ ಪ್ರಭಾವದಿಂದ ಹೀಗೆ ಮನಸ್ಸು ಸ್ವಲ್ಪ ಜಾರ್ತಾ ಇದೆ ಅಂತ ಧೈರ್ಯ ತಂದ್ಕೊಳ್ಲಿಕ್ಕಾಗುತ್ತೆ. ಹಾಗಾಗಿ ತ್ವತ್ತೋ ಬ್ರಹ್ಮ ವಿದಾಂಬರ, ನಿನ್ನ ಹತ್ರ ಹೇಳಲಿಕ್ಕೆ ಸಾಮರ್ಥ್ಯ ಇದೆ. ಬ್ರಹ್ಮ ವಿದಾಂಬರ, ಬ್ರಹ್ಮವನ್ನ ವೇದವನ್ನ ಚೆನ್ನಾಗಿ ತಿಳಿದವರಲ್ಲಿ ನೀನು ಹಿರಿಯ. ಪರಮಾತ್ಮನನ್ನ ಅರಿತವರಲ್ಲಿ ಅಂದ್ರೆ ಈ ಕಾಲಕ್ಕೆ ಅತ್ಯಂತ ದೊಡ್ಡವನು ನೀನು. ಅದನ್ನಾಗಿ ನನಗೆ ನೀನು ಹೇಳಬೇಕು ಅಂತ ಆ ಸುಮೇಧಸ್ ಅನ್ನುವ ರಾಜನ ಆ ಋಷಿವರ್ಯನನ್ನ ಕೇಳುತ್ತಾನೆ. ಋಷಿರುವಾಚ ನಿತ್ಯೈವ ಸ ಜಗನ್ಮೂರ್ತಿ ತಯಾ ಸರ್ವಮಿದಂ ತತಂ. ಅದು ನಿತ್ಯ, ಅದು ಈಗ ರೆಡಿ ಟು ಈಟ್ ಅಂತ ದೇವರು ಒಂದು ಮಾಯನ್ನ ಟಕ್ ಅಂತ ಸೃಷ್ಟಿ ಮಾಡಿದ್ದಲ್ಲ. ಅದು ನಿತ್ಯ, ಯಾವಾಗ್ಲೂ ಇರುವಂಥದ್ದು. ನಿತ್ಯೈವ ಸಾ ಜಗನ್ಮೂರ್ತಿ, ನಿರಂತರ ಇಡೀ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಒಳಗೂ ನೆಲೆಸಿದ ಜಗತ್ತೇ ಒಂದು ಮೂರ್ತಿಯಾಗಿ ಕಾಣಿಸಿಕೊಳ್ಳಿಕ್ಕೆ ನಮಗೊಂದು ಪ್ರತೀಕ ಅವಳು. ಅಂದ್ರೆ ಏನಾಯ್ತು, ಜಗನ್ಮೂರ್ತಿ ಅಂದ್ರೆ ಜಗತ್ತಿನ ಎಲ್ಲ ವಸ್ತುಗಳಲ್ಲಿಯೂ ಅವಳು ನೆನಪಾಗ್ಬೇಕು ನಮಗೆ, ಪ್ರಕೃತಿಯ ರೂಪ ಅಂತ. ಹೇಗೆ ಅವನ ರೂಪವನ್ನ ಆಚಾರ್ಯರು ಕಂಡು ನಮಸ್ಕರಿಸಿದ್ರು, ಅದ್ರ ಜೊತೆಗೆ ಅವಳು ಇರ್ಲೇಬೇಕಲ್ವಾ. ಅಂದಾಗ ಅವಳು ಜಗನ್ಮೂರ್ತಿ. ಜಗನ್ಮೂರ್ತಿ ಅಂತ ಸುಮ್ಮನೆ ಒಂದು ಹೆಸರು ಚೆನ್ನಾಗಿದೆ, ಜಗನ್ಮಾಯಿ, ಜಗನ್ಮಾತೆ, ಜಗನ್ಮೂರ್ತಿ ಅಂತ ಒಂದು ಹೆಸರಿಗೆ ಹೇಳಿದಲ್ಲ. ನಿಜವಾಗಿಯೂ ಚಲಿಸುವ ಜಗತ್ತಿಗೆ ಚಲನೆ ಕೊಡುವಂತಹ ಮೂರ್ತ ರೂಪವನ್ನ ಅದಕ್ಕೆ ಕಲ್ಪಿಸಿದವಳು ಅವಳೇ. ಮೂರ್ತ ಅಂದ್ರೆ ಕಣ್ಣಿಗೆ ಕಾಣುವಂತೆ ಮಾಡಿದವಳು. ಜಗತ್ತು ಮೂರ್ತ ರೂಪಕ್ಕೆ ಬರಲಿಕ್ಕೆ ಕಾರಣಳಾದವಳು ಜಗನ್ಮೂರ್ತಿ. ಜಗತ್ತು ಕಣ್ಣಿಗೆ ಕಾಣುವ ಹಾಗಾಗ್ಬೇಕಲ್ಲ, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಎಲ್ಲ ಕಡೆ ಇತ್ತು. ಆದ್ರೆ ಈಗ ನಾವು ಒಂದು ಈ ವಸ್ತು ನೋಡ್ತಾ ಇದ್ದೇವೆ, ಈ ಶರೀರ, ಈ ಮೈ, ಈ ವಸ್ತುಗಳು, ಇಂಥ ಅದ್ಭುತಗಳೆಲ್ಲ ಅದನ್ನ ಸರಿಯಾಗಿ ಅಭಿವ್ಯಕ್ತಿ ಮಾಡ್ಲಿಕ್ಕೆ ತನ್ನನ್ನ ಪೂರ್ತಿ ತೊಡಗಿಸಿಕೊಂಡವಳು ದೇವರ ಸೇವೆ ಅನ್ನುವ ದೃಷ್ಟಿಯಿಂದ. ಅವಳೇ ಆದ್ರಿಂದಾಗಿ ಅವಳನ್ನು ಜಗನ್ಮೂರ್ತಿ ಅಂತಂದ್ರು. ತಯಾ ಸರ್ವಮಿದಂ ತತಂ, ತತ ಅಂದ್ರೆ ತುಂಬಿದ್ದು, ತನು ವಿಸ್ತಾರೆ. ಅವಳು ಇಡೀ ಜಗತ್ತನ್ನು ವ್ಯಾಪಿಸಿದ್ದಾಳೆ. ತಥಾಪಿ ತತ್ ಸಮುತ್ಪತ್ತಿ ಬಹುಧಾ ಶ್ರೂಯತಾಂ ಮಮ. ಆದ್ರೆ ಅವಳು ಹಲವು ಬಾರಿ ಆವಿರ್ಭವಿಸಿದ್ದಾಳೆ, ಹಲವು ಬಾರಿ ಅವಳು ಕಾಣಿಸಿಕೊಂಡಿದ್ದಾಳೆ. ತತ್ ಸಮುತ್ಪತ್ತಿ, ಅದು ಉತ್ಪತ್ತಿ. ಅಕಯ ಪ್ರವಿ ಸಂಭೂಮ, ಉತ್ಪತ್ತಿ ಹೇಳಿದ್ರೆ ಸಾಕಿತ್ತು. ಸಮುತ್ಪತ್ತಿ ಅದು ಅವನ ಆದೇಶದಂತೆ ಯಾವಾಗ ಬೇಕೋ ಆಗ ಅವಳು ಬಂದಿದ್ದಾಳೆ. ಏನ್ ಕೊಂಚೂರು ಪೋತ್ ಬರಡು ನಿಂಕು ಜಾದ ಬಂಡ್ಪರ ಹೆಂಗ್ ಗೊತ್ತದ್ದಿ ಅಂತ ಅವಳ ಮೇಲೆ, ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಎಲ್ಲೂ ಹೋಗ್ಲೇ ಇಲ್ಲ ದೇವಿ ಎಲ್ಲೂ ಹೋಗ್ಲಿಲ್ಲ. ಕೋಪ ಬರುವುದೇ ಇಲ್ಲ ದೇವ್ರ ಮೇಲೆ. ಕೋಪ ಬಂದ್ರೆ ಅವಳು ದೇವಿಯೇ ಅಲ್ಲ, ಅವನು ದೇವ ಅಂದ್ಮೇಲೆ ಅವಳು ದೇವಿ. ಹಾಗೆ ಆ ಅಂದ್ರೆ ಕೆಲವೊಂದ್ಸರ್ತಿ ನಮ್ಗೆ ಆ ಕಥೆಯನ್ನ ಹೇಳುವಾಗ ರಂಗ ಆಗುತ್ತೆ ಅಂತ ನಾವು ಹೇಳ್ಬಿಡ್ತೀವಿ, ಆದ್ರೆ ಪ್ರಮೇಯ ಎಲ್ಲ ಹಾಳಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ದೇವರ ವಿಷಯದಲ್ಲಿ ಮೂಲ ರೂಪದಲ್ಲಿ ಅವತಾರದಲ್ಲಿ ಬೇಕಾದ್ರೆ ಕೆಲವೊಂದ್ಸರ್ತಿ ಆ ಸತ್ಯಭಾಮಿಯಾಗಿ ನನಗೆ ಇಷ್ಟೆಲ್ಲ ಓಡಾಡಿಸಿ ಏನು ಕೊಡ್ಲಿಲ್ಲ ಅಂತ ಕೇಳುವ ತರದ ಮಾತುಗಳು ಬರುತ್ತೆ. ಆದ್ರೆ ಮೂಲ ರೂಪದಲ್ಲಿ ಭಾರತಿ ಪ್ರಾಣನ ಬಗ್ಗೆ ಆಗ್ಲಿ, ಸರಸ್ವತಿ ಬ್ರಹ್ಮದೇವರ ಬಗ್ಗೆ ಆಗ್ಲಿ, ಅಥವಾ ಲಕ್ಷ್ಮಿ ನಾರಾಯಣನ ಬಗ್ಗೆ ಆಗ್ಲಿ ಸಿಟ್ಟು ಮಾಡಿಕೊಂಡು ಹೋಗುದು ಅನ್ನೋದು ಅಸಂಬದ್ಧ, ಅಸಾಧ್ಯ. ನಾಟಕಕ್ಕೂ ಮಾಡುದಿಲ್ಲ. ಯಾಕೆಂದ್ರೆ ನಾಟಕ ಆಡ್ಲಿಕ್ಕೆ ಇನ್ನು ಅವತಾರನೇ ಹಾಕಿಲ್ಲಲ್ಲ. ಬ್ರಹ್ಮದೇವರ ಕಥೆ ಇನ್ನೊಂದು ಬರುತ್ತೆ ಭಾಗವತದಲ್ಲಿ. ದೇವರನ್ನ ಟೆಸ್ಟ್ ಮಾಡಬೇಕು ಅಂತ ಅನಿಸಿ ದೇವರ ಬಾಲಕರನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೋದ್ನಂತೆ. ಈ ಮೇಯಿಸುವ ಹುಡುಗರನ್ನ, ಗೋಪಾಲಕರನ್ನೆಲ್ಲ ಏನ್ ಮಾಡ್ತಾನೆ ನೋಡುವ, ದೇವ್ರು ಏನ್ ಮಾಡ್ತಾನೆ ಅಂತ ಕದ್ಕೊಂಡು ಹೋದ್ ನಾನು. ನೋಡುವಾಗ ಹುಡುಗರಿಲ್ಲ, ಏನ್ ಮಾಡುದು ಅಂತ ದೇವ್ರಿಗೂ ಟೆನ್ಷನ್ ಆಯ್ತಂತೆ ಒಂದ್ಸಲ. ಆಮೇಲೆ ಮನೆಗೆ ಹೋದ್ರೆ ಎಲ್ಲ ಚತುರ್ಮುಖ ಕಾಯ್ತಾ ಇದ್ದಾನೆ, ಏನಾಗುತ್ತೆ ನೋಡಿದ್ರೆ ಸಮಸ್ಯೆನೇ ಬರ್ಲಿಲ್ಲ. ಯಾರ ಮನೇಲಿ ಯಾರು ಅಳ್ಳು ಇಲ್ಲ, ಅಯ್ಯೋ ಮಕ್ಳು ಬರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಿಲ್ಲ, ಕಂಪ್ಲೇಂಟ್ ಬರ್ಲಿಲ್ಲ, ಗಲಾಟೆ ಆಗ್ಲಿಲ್ಲ. ನನ್ನ ಹತ್ರನೇ ಇದ್ದಾರೆ ಮಕ್ಳೆಲ್ಲ.
ನೋಡಿದ್ರೆ ಎಲ್ಲರ ಮನೆಯಲ್ಲಿ ಕೃಷ್ಣನೇ ಆಯಾ ಮನೆಯ ಮಕ್ಕಳಾಗಿ, ಆಯಾ ಮನೆಯ ಕರುವಾಗಿ, ಆಯಾ ಮನೆಯ ವಸ್ತುವಾಗಿ ಅವನು ಓಡಾಡ್ತಿದ್ದಾನೆ. ಚತುರ್ಮುಖ ಒಂದ್ 4 ದಿವಸ ಆಯ್ತು, ಒಂದ್ ವಾರ ಆಯ್ತು, ಏನ್ ಮಾಡಿದ್ರು ಕೃಷ್ಣ ಅಲ್ಲೇ ಇದ್ದು ಬಿಟ್ಟಿದ್ದಾನೆ. ಅವ್ರವ್ರಿಗೆ ಬೇಕಾದಾಗ ಇದ್ದು ಬಿಟ್ಟಿದ್ದಾನೆ. ಸೇವೆಗೆ ಅವ್ರಿಗೆ ದೊಡ್ಡ ಅವಕಾಶ ಸಿಕ್ಕೋಯ್ತು. ಆ ಮನೆಯಲ್ಲಿ ಮಕ್ಕಳಿಗೆ ತಿನ್ಸುದು ಅಂದ್ರೆ ದೇವ್ರಿಗೆ ತಿನ್ಸಿದ ಪುಣ್ಯ ಬರ್ಲಿಕ್ಕೆ ಶುರುವಾಯ್ತು. ಅಯ್ಯೋ ನಾನೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತಲ್ಲ ಅಂತ ಆಮೇಲೆ ದೇವ್ರ ಹತ್ರ ಕ್ಷಮೆ ಕೇಳಿ ವಾಪಸ್ ಆ ಮಕ್ಕಳನ್ನು ಬಿಟ್ಟಂತ. ಕೇಳಿ ಚೆನ್ನಾಗಿದೆ ಈ ಕಥೆ. ಚೆನ್ನಾಗಿದೆ. ಇದು ಭಾಗವತದಲ್ಲಿ ಪ್ರಕ್ಷೇಪಗೊಂಡ ಕಥೆ. ಉತ್ತರ ಭಾರತದಲ್ಲಿ ಇದನ್ನು ಭಾರಿ ಜೋರಾಗಿ ಹೇಳ್ತಾರೆ. ಆದ್ರೆ ನಮೇ ಅಲ್ಲೇ ಭಾಗವತದಲ್ಲಿ ಹಿಂದೆ ನಮೇ ಹೃಷಿಕಾಣಿ ಪತಂತಿ ಅಸತ್ಪಥೆ, ಎಂದೂ ಕೂಡ ನನ್ನ ಇಂದ್ರಿಯಗಳು ಅಸತ್ಪಥೆ, ಕೆಟ್ಟ ದೇವರ ಬಗ್ಗೆ ಪರೀಕ್ಷೆ ಮಾಡುವ ಬುದ್ಧಿ ಬರುದೇ ಇಲ್ಲ ಅವರಿಗೆ, ಎಂದಿಗೂ ಬರಲ್ಲ. ಕನಸು ಭೀಮನಾಗಿದ್ದಾಗ್ಲೇ ದೇವರ ಆದೇಶ ಮಾಡುವಾಗ್ಲೇ ನಾನು ನಿನ್ ಜೊತೆಗೆ ಹೋರಾಡಲ್ಲ ಅಂತ ಹಠ ಮಾಡೋರು ಅಂತ ಭಾಗವತ ಧರ್ಮದವರು. ನಾರಾಯಣ. ಆ ಚತುರ್ಮುಖನೇ ಹಾಗೆ ಮಾಡುದಿಲ್ಲ ಅಂದ್ಮೇಲೆ ಇನ್ನು ಲಕ್ಷ್ಮಿ ಮಾಡಿಯಾಳ. ಅದಕ್ಕೆ ನಾವು ಕೆಲವೊಮ್ಮೆ ಕತೆ ಬಹಳ ಅತಿರೇಕದಿಂದ ದೇವರನ್ನು ಸಿಟ್ಟು ಮಾಡ್ಕೊಂಡು ಹೊರಟೋದು ಅಂತ ಹೇಳಿಕ್ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಮೂಲ ಕಥೆಯ ಸ್ವರೂಪ ಎಲ್ಲಿ ಹೋಗುತ್ತೆ ಇದು ಗೊತ್ತಾಗುದಿಲ್ಲ. ಹಾಗಾಗಿ ಭಗವಂತನಿಗೆ ಇಷ್ಟಪಟ್ಟು ಅವಳು ಕೆಲಸ ಮಾಡ್ತಾಳೆ ಹೊರತು ಭಗವಂತನ ಮೇಲೆ ನಾಟಕಕ್ಕೂ ಕೂಡ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಅವತಾರದಲ್ಲಿ ಇರ್ಬೋದು, ಯಾಕಂದ್ರೆ ಅದು ಮಾನುಷತ್ವೇಚ ಮಾನುಷಿ, ಅಲ್ಲಿಗ್ ಬೇರೆ. ಅಲ್ಲಿ ನೀವು ಹೇಳಿ ಅದು ಕೆಲವೊಂದ್ ಸರ್ತಿ ರಾಮ ಅತ್ತಾಗಿ ತೋರಿಸಿದ, ಕೃಷ್ಣ ಯಾಕೋ ಒಂದ್ ಕ್ಷಣ ಬೇಸರ ಮಾಡ್ದಂಗ್ ಮಾಡಿದ ಆ ಭೀಷ್ಮಾಚಾರ್ಯರ ಪತನ ಕಾಲದಲ್ಲಿ ಅಂತ ಈ ತರ ಎಲ್ಲ ಒಪ್ಕೊಳ್ಳೋಣ. ಆದ್ರೆ ಮೂಲ ರೂಪದಲ್ಲಿ ನರಸಿಂಹದೇವರನ್ನ, ಅಥವಾ ನರಸಿಂಹಾದ್ರ ಅವತಾರ ಬಿಡಿ, ನಾರಾಯಣನನ್ನ ನಾವು ಚಿಂತೆ ಮಾಡ್ಕೊಂಡು ಕೂತ ವೇದವ್ಯಾಸರಾದ್ರೆ ಹೇಳಿ, ಅವ್ರು ಸ್ವಲ್ಪ ಚಿಂತೆ ಮಾಡಿ ಸರಸ್ವತಿ ತೀರದಲ್ಲಿ ಕೂತಿದ್ರು, ನಾರದ್ರು ಬಂದ್ರು ಎಲ್ಲ ಹೇಳಿ ಅಲ್ಲಿ ಒಪ್ಕೊಳ್ಳೋಣ. ಆದ್ರೆ ಮೂಲ ವ್ಯಕ್ತಿಯ ರೂಪಕ್ಕೆ ಯಾವತ್ತೂ ಕೂಡ ನಾವು ಆ ತರದ ಲೌಕಿಕ ಸಂಬಂಧಗಳ ಇರುವ ಕಥೆಗಳನ್ನ ಜೋಡಿಸಬಾರ್ದು. ನಾರಾಯಣ ಟೆನ್ಷನ್ ಮಾಡ್ಕೊಂಡ ಅಯ್ಯೋ ಏನಾಗುತ್ತೆ, ಅದು ಯಾವ್ದೋ ಹನುಮಂತನ ಕಥೆಯಲ್ಲ ತೋರಿಸ್ಬೇಕಾದ್ರಂತೂ ಅದ್ಯಾವುದೋ ಏನದು ಹೆಸರು ಮತ್ತೆ ಚಿರಂಜೀವಿ ಆಂಜನೇಯನ ಏನೋ ಬರುತ್ತೆ, ಆಂಜನೇಯ ಅಂತ ಯಾವ್ದೋ ಒಂದು ಕತೆ ಬರುತ್ತೆ, ಹನುಮಂತನ ಕತೆ. ಅದ್ರಲ್ಲಿ ಎಲ್ಲರೂ ಟೆನ್ಷನ್, ಅವನ್ ಕೆಳಗೆ ಬೀಳ್ತಾ ಇದ್ದಾನೆ ಅಂತಂದಾಗ ದೇವತೆಗಳು ಕಂಗಾಲು, ಸ್ವತಃ ನಾರಾಯಣನು ಕಂಗಾಲು, ಎಲ್ಲರೂ ಕಂಗಾಲು, ರುದ್ರನು ಕಂಗಾಲು. ಅವನು ರುದ್ರನದೇ ಅವತಾರ, ಅವನಿಗೆ ಟೆನ್ಷನ್, ಅಯ್ಯೋ ನಾನೇ ಬಿದ್ದ ಬೀಳ್ತೇನಲ್ಲ, ಅವನು ಎತ್ತುವುದಲ್ಲ. ಅವ್ರ ಪ್ರಕಾರ ರುದ್ರದೇವರ ಅವತಾರ ಅಂತ. ಈಗ ಏನೇನೋ ಇದೆ ಸಂಬಂಧಗಳು. ಇರ್ಲಿ, ಹನುಮಾನ್ ಚಾಲಿಸಲ್ಲೂ ಬರ್ತಾ ಅದ್ರಲ್ಲಿ ಬರುತ್ತೆ, ಅದಕ್ಕೆ ಬೇರೆ ಅರ್ಥ ಮಾಡ್ಬೋದು ಅಲ್ಲಿ. ಅಂದ್ರೆ ಪಾರಾಯಣದ ದೃಷ್ಟಿಯಿಂದ ಹೇಳಿ, ಅವರ ಅಭಿಪ್ರಾಯ ಏನಿದ್ರು ಅದೇ ನಮಗೆ ಮುಖ್ಯ ಆಗುತ್ತೆ. ಆದ್ರೆ ನಮ್ಗೆ ಎಷ್ಟೋ ಜನಕ್ಕೆ ಸಿದ್ಧಿ ಆಗಿದೆ, ಅದನ್ನ ಹೇಳ್ಬೋದಾ ಬೇಡವಾ ಅಂತ ತುಂಬಾ ಜನಕ್ಕೆ ಟೆನ್ಷನ್. ಅಂದ್ರೆ ಮಾಡ್ತಾ ಇರೋರನ್ನು ಬಿಡಿಸೋದು ತಪ್ಪು ಅಂತ ಹೇಳುದು. ನೀವು ಹೊಸದಾಗಿ ಶುರು ಮಾಡಿಬಿಡಿ, ಯಾಕಂದ್ರೆ ಅದಕ್ಕಿಂತ ಚಂದದ್ದಿದೆ, ಅದಕ್ಕಿಂತ ದಾರಿ ಕೆಡಿಸದೆ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಇರಿಸುವಂತದ್ದಿದೆ. ಆದ್ರೆ ಮಾಡ್ತಾ ಇರೋರನ್ನು ನೀವು ಈಗ ಚಿಂತನೆ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಈಗೆಲ್ಲ ಹೇಳುದಕ್ಕೆ ಅರ್ಥ ಇಲ್ಲ. ಯಾಕಂದ್ರೆ ಶ್ರದ್ಧೆ ಅಲ್ಲಿ ಕೆಲಸ ಮಾಡುತ್ತೆ. ವೇದಗಳಲ್ಲಿ ಎಲ್ಲೋ ಚೂರು ಹೆಚ್ಚು ಕಮ್ಮಿ ಆದ್ರೆ ಅದು ಹೊಡೆಯುತ್ತೆ. ಲೋಕದ ಸ್ತೋತ್ರಗಳಲ್ಲಿ ಎಲ್ಲೋ ಒಂಚೂರು ಹೆಚ್ಚು ಕಮ್ಮಿ ಇದು ಅನುಷ್ಠಾನದ ಅಂದ್ರೆ ಆ ಉಪಾಸಕನಲ್ಲಿ ಒಂಚೂರು ದೋಷ ಇದ್ದು ಕೃತ್ನವಿನ್ನ ವಿಚಾಲಯೇ, ಕೃತ್ನವಿದ್ ನ ವಿಚಾಲಯೇತ್, ಯಾವತ್ತೂ ಕೂಡ ಇನ್ನೊಬ್ಬರನ್ನ ದಾರಿ ಕೆಡಿಸ್ಬಾರ್ದು. ಯಾಕೆಂದ್ರೆ ಅವರು ನಿಷ್ಕರ್ಮದ ದಾರಿಯಲ್ಲಿ ಇರ್ತಾರೆ, ಏನೋ ಮಾಡಿ ಸಂತೋಷ ಪಡ್ತಾ ಇರ್ತಾರೆ. ನಾವು ಅದು ಬಿಡಿಸಿದ್ರೆ ನಾಳೆ ಸಿನಿಮಾ ಮುಂದೆ ಕೂತಿರ್ತಾರೆ, ಕೊನೆಗೆ ಅದರಲ್ಲಿ ಯಾವುದೋ ಬರುವುದ ಹನುಮಂತನ ಹಾಡು ಹಿಡ್ಕೊಂಡು ಕೂತಿರ್ತಾರೆ. ಅದಕ್ಕಿಂತ ಇದು ಎಷ್ಟು ಬೆಟರ್ ಅಲ್ವಾ? ಯಾಕೆ ಅವಳು ಅವತಾರಗಳನ್ನ ತಾಳಿದ್ಲು ಅನ್ನೋದನ್ನ ಮುಂದೆ ಹೇಳಲಿಕ್ಕೆ ಆ ಶ್ಲೋಕಗಳನ್ನ ಎತ್ತಿಕೊಳ್ತಾರೆ. 2 ಶ್ಲೋಕ ಮುಗಿಸ್ಬಿಡೋಣ. ದೇವಾನಾಂ ಕಾರ್ಯಸಿರ್ತತ್ತಂ ಆವಿರ್ಭವತಿ ಸಾಯದ ಉತ್ಪನ್ನೇ ತದಾ ಲೋಕೆ ಸಾ ನಿತ್ಯ ವಿಧೀಯತೆ. ನಿತ್ಯ ಅಪಿ ದೇವತಾನಾಂ ಕಾರ್ಯಸಿದ್ಧ್ಯರ್ಥಂ, ದೇವತೆಗಳ ಕಾರ್ಯಸಿದ್ಧಿಗಾಗಿ ಉತ್ಪನ್ನ, ಕಾಣಿಸಿಕೊಂಡ್ಲು ಅಂತ ಅರ್ಥ. ಉತ್ಪನ್ನ ಎದ್ದು ಬಂದ್ಲಷ್ಟೇ. ಉತ್ಪನ್ನ ಅಂದ್ರೆ ಹುಟ್ಟಿತು ಅಂತ ಅರ್ಥ ಅಲ್ಲ, ಎದ್ದು ಕಾಣಿಸಿಕೊಂಡಿತು. ಪತ್ ಅನ್ನೋದು ಪದಗತವು, ಎದ್ದು ನಡೆದಳು ಅಷ್ಟೇ. ಇರ್ಲಿಲ್ಲ ಅದು ಬಂತು ಅಲ್ಲ, ಆಗ ಕಾಣಿಸಿಕೊಂಡ್ಲು. ಏನವಳು? ಯೋಗ ನಿದ್ರಾಮಿದ ವಿಷ್ಣು ಜಗತ್ತೇ ಕಾರಣೀಕೃತೆ ಆಸ್ತೀರ್ಯ ಶೇಷಮಭಜತ್ ಕಲ್ಪಾಂತೆ ಕಲ್ಪಾಂತೆ ಭಗವಾನ್ ಪ್ರಭು. ಯೋಗ ನಿದ್ದೆಯಲ್ಲಿದ್ದಾನೆ ಪ್ರಳಯದ ಕೊನೆಯಲ್ಲಿ. ಆಗ ಜಗತ್ತೆಲ್ಲವೂ ಒಂದಾಗಿ ಬಿಟ್ಟಿತ್ತು. ಅಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಎಲ್ಲ ಬೇರೆ ಬೇರೆ ಮಾಡಿ ತೋರಿಸ್ಲಿಕ್ಕೆ ಬರದ ಮೂಲ ಪ್ರಕೃತಿಯಲ್ಲಿ ಸೇರಿಕೊಂಡಿತ್ತು. ಆಗ ಕಲ್ಪಾಂತೆ ಭಗವಾನ್ ಪ್ರಭು ಈ ಜಗತ್ತಿನ ಸೃಷ್ಟಿಗೆ ಸಂಬಂಧಪಟ್ಟ ಉಳಿದ ಶೇಷವನ್ನೆಲ್ಲ, ಹಾಗೆ ಶೇಷ ಅಂದ್ರೆ ಶಿಷ್ಯತೆ, ಎನರ್ಜಿ,
ಉಳಿಯುವುದು ಅವನೊಬ್ಬನೇ ಉಳಿದು ಕಲ್ಪ ಅಂತೆ, ಕಲ್ಪದ ಕೊನೆಯಲ್ಲಿ ಆ ಮುಂದಿನ ಸೃಷ್ಟಿಗೆ ಏನ್ ಬೇಕು? ಕಲ್ಪದ ಶೇಷ, ಕಲ್ಪಾಂತೆ ಶೇಷಂ ಅಭಜತ್. ಕಲ್ಪದ ಕೊನೆಯ ಶೇಷ ಭಾಗವನ್ನು, ಅಂದ್ರೆ ನಿದ್ದೆಯಿಂದ ಏಳುವ ಸಮಯ ಅಂತ ಅರ್ಥ. ಶೇಷಕಾಲ ಅಂದ್ರೆ ಪ್ರಳಯ ಕಾಲ ಮುಗಿದು ಶೇಷಕಾಲ ಅಂದ್ರೆ ಇನ್ನು ಸೃಷ್ಟಿಗೆ ಬೇಕಿರುವ ಆರಂಭದ ಕಾಲ ಬರುವಷ್ಟರಲ್ಲಿ ಈ ಯೋಗ ನಿದ್ದೆ ಬರ್ಬೇಕಲ್ಲ ಹೊರಗೆ. ಆ ಹೊತ್ತಿನಲ್ಲಿ ಈ ಶ್ರುತಿ ಗೀತೆ ಎಲ್ಲ ಆಗ ಬಂದದ್ದು ಶ್ರುತಿ ಗೀತೆ. ಅದು ವ್ಯಕ್ತವಾದದ್ದು ಲಕ್ಷ್ಮಿಯ ಸ್ತೋತ್ರ. ಅದು ಭಗವಂತನನ್ನು ಎಬ್ಬಿಸ್ಲಿಕ್ಕೋಸ್ಕರ ಮಾಡಿದ ಸ್ತೋತ್ರ. ಆ ಸ್ತೋತ್ರವನ್ನ ಮಾಡುವ ಮುಂಚೆ ಅವಳು ಹೇಳ್ಬೇಕಲ್ಲ. ಅದೀಗ ಈ ನವರಾತ್ರಿಯ ಸಂದರ್ಭ ಮುಗೀತಾ ಬಂದ ಹಾಗೆ ಅವಳು ಎದ್ಲು ಅಂತ ಗೊತ್ತಾಗುತ್ತೆ. ಅದೇ ನಾವು ಲಕ್ಷ್ಮೀ ಸಮುತ್ಥಾನ ಪೂಜೆ ಅಂತೆಲ್ಲ ಮಾಡ್ತೀವಲ್ಲ, ಆಗ ಅವಳು ಹೇಳ್ತಾಳೆ. ಈಗ ಹೇಳ್ಲಿಕ್ಕೆ ಶುರು ಮಾಡಿದ್ದಾಳೆ ಈ 9 ದಿವಸದಲ್ಲಿ. ಸರಿ, ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಂ ಅಸ್ತು.